ಬೆಳಿಗ್ಗೆ 7 ಗಂಟೆಯ ಹೊತ್ತಿಗೆ ತಿಂಡಿ ಕೂಡ ಮಾಡದೆ ಹೊರಗೆ ಹೋಗುತ್ತಿದ್ದ ಯೂಸುಫ್ ಮಧ್ಯಾಹ್ನ ಮಾತ್ರ ಮನೆಯಲ್ಲಿ ಉಣ್ಣುತ್ತಿದ್ದ. ರಾತ್ರಿಯ ಊಟ ಅವನ ತಾಯಿಯ ಮನೆಯಲ್ಲಿ. ತಾಯಿಯ ಮನೆಯೇನು ಬಹಳ ದೂರವಿರಲಿಲ್ಲ. ಅವನ ಮನೆಯ ಮುಂಭಾಗದ ವಿಶಾಲವಾದ ಕೊಠಡಿಗೆ ಬೀದಿಯ ಕಡೆಯಿಂದ ಬಾಗಿಲನ್ನು ಇಡಿಸಿ ಅದರಲ್ಲೇ ಒಂದಿಷ್ಟು ಬಚ್ಚಲು ಮನೆ, ಅಡುಗೆ ಮನೆ ಎಂದು ಕಾಣಿಸಿ ಮನೆಯ ಕಡೆಯಿದ್ದ ಬಾಗಿಲನ್ನು ಬಂದ್ ಮಾಡಿಬಿಟ್ಟಿದ್ದ. ಎಡಭಾಗದ್ದು ಅವನ ಹೆಂಡತಿ ಅಖಿಲಾಳ ಮನೆ, ಬಲಭಾಗದ್ದು ಅವನ ತಾಯಿ ಮೆಹಬೂಬಿಯ ಮನೆ. ಮೆಹಬೂಬಿ ಹರೆಯದಲ್ಲೇ ವಿಧವೆಯಾಗಿ ಮರುಮದುವೆಯ ಪ್ರಸ್ತಾಪವೆತ್ತಿದವರ ಮೇಲೆಲ್ಲ ಉರಿದುರಿದು ಬೀಳುತ್ತಾ ಒಬ್ಬನೇ ಮಗನಾದ ಯೂಸುಫ್ನನ್ನು ಬೆನ್ನಿಗೆ ಕಟ್ಟಿಕೊಂಡು ಮುಚ್ಚಟೆಯಾಗಿ ಸಾಕಿದ್ದಳು. ಅವಳು ಪಡೆದ ಶ್ರಮವಿರಲಿಲ್ಲ, ಮಾಡದ ಕೆಲಸವಿರಲಿಲ್ಲ. ಹೀಗಾಗಿ ಯೂಸುಫ್ ಕೂಡ ಅನಿವಾರ್ಯವಾಗಿ ಹಣ್ಣಿನ ವ್ಯಾಪಾರವನ್ನು ಕೈಗೊಂಡಿದ್ದ. ಮೊದಲು ಅವನ ಮನೆ ಅಂಗಳದಲ್ಲಿ ಬೆಳೆದಿದ್ದ ಪರಂಗಿ ಹಣ್ಣುಗಳನ್ನು ನಾಜೂಕಾಗಿ ಎರೆದು ಅತ್ಯಂತ ಕಲಾತ್ಮಕವಾಗಿ ಕಾಗದದಷ್ಟು ತೆಳುವಾಗಿ ಸೀಳಿ ಮಾರಾಟ ಮಾಡುತ್ತಿದ್ದನು. ಅವನು ಕೊಯ್ದು ಉಪ್ಪು ಮೆಣಸಿನ ಪುಡಿ ಸವರಿದ ಸೌತೆಕಾಯಿ ಗಿರಾಕಿಗಳ ಕೈಯಲ್ಲಿ ತೆಳ್ಳಗೆ ಬಳುಕುತ್ತಿತ್ತು. ಆ ಸೌತೆಕಾಯಿಯ ಒಂದು ತುಂಡು ಒಂದೇ ಬಾಯಿಗೆ ಸಾಕಾಗುತ್ತಿತ್ತು. ಹಾಗೆ ಆರಂಭವಾದ ಅವನ ಹಣ್ಣಿನ ವ್ಯಾಪಾರ ದಿನೇ ದಿನೇ ವೃದ್ಧಿಸಿ ಈಗ ಸುಮಾರಾದ ಒಂದು ಹಣ್ಣಿನ ಅಂಗಡಿಯನ್ನೇ ಇಟ್ಟಿದ್ದ. ಮೊದಲೆಲ್ಲ ಒಂದು ತುತ್ತು ಅನ್ನಕ್ಕೂ ಕಷ್ಟಪಡುತ್ತಿದ್ದ ಯೂಸುಫ್ ಈಗ ಸಾಕಷ್ಟು ಅನುಕೂಲಕರ ಸ್ಥಿತಿಯಲ್ಲಿದ್ದ. ಅವನಿಗೆ ಹೆಚ್ಚಿನ ಯೋಚನೆಗಳು ಯಾವುವೂ ಇರಲಿಲ್ಲ. ಆದರೆ ಅವನ ತಲೆ ಬಿಸಿಯಾಗುತ್ತಿದ್ದುದು ಅವನ ಹೆಂಡತಿ ಅಖಿಲಾಳಿಂದ ಮಾತ್ರ. ತಾಯಿಯನ್ನು ಕಂಡರೆ ಎಳೆ ಗರುವಿನಂತೆಯೇ ನೆಗೆಯುತ್ತಿದ್ದ ಯೂಸುಫ್ನನ್ನು ಕಂಡರೆ ಅವಳ ಮೈ ಉರಿದು ಹೋಗುತ್ತಿತ್ತು. ಮಧ್ಯಾಹ್ನ ಉಣ್ಣುವ ಊಟ ಕೂಡ ಅವನ ಮೈ ಹತ್ತುವುದಿಲ್ಲವೆಂದು ಅವಳಿಗೆ ಗೊತ್ತು. ಒಂದು ವೇಳೆ ಮೀನು ಅಥವಾ ಮಾಂಸದ ಸಾರು ಮಾಡಿದ್ದರೆ ಅಮ್ಮನಿಗೆ ಸಾರು ಕೊಟ್ಟೆಯ ಎಂದು ಅವ ಕೇಳುತ್ತಿರಲಿಲ್ಲ. ಹಾಗೆ ಕೇಳಿದ್ದರೆ ಅಖಿಲ ಅವನನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ಬದಲಿಗೆ ಸಾರನ್ನು ಮಾತ್ರ ಅನ್ನದಲ್ಲಿ ಕಳಿಸ್ಕೊಂಡು ಮೀನು ಮಾಂಸದ ತುಂಡುಗಳನ್ನೆಲ್ಲ ಬದಿಗೆ ಸರಿಸಿ ಕೈ ತೊಳೆದು ಬಿಡುತ್ತಿದ್ದ. ರಾತ್ರಿಯ ಊಟ ಮಾತ್ರ ಅಮ್ಮನೆದುರಿಗೆ ಕುಳಿತು ಹೊಟ್ಟೆ ತುಂಬ ತೃಪ್ತಿಯಿಂದಲೇ ತಿನ್ನುತ್ತಿದ್ದ. ಹೊಟ್ಟೆ ಭಾರವಾಗಿ ಒಮ್ಮೊಮ್ಮೆ ಅಲ್ಲೇ ಕಾಲು ಚಾಚಿದರೂ ಚಾಚಿದನೆ. ಹೀಗಾಗಿ ಅಖಿಲಾಳಿಗೆ ಅವಳ ಬದುಕಿನ ಬದ್ಧ ವೈರಿ ಎಂದರೆ ಅವಳ ಅತ್ತೆ ಮೆಹಬೂಬಿಯೇ ಆಗಿದ್ದಳು. ಅವನ ಮದುವೆಯಾದ ಹೊಸದರಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದರು. ಆದರೆ ತಾಯಿಯು ತನ್ನಿಂದ ದೂರವಾಗಿ ಇರುವಳೆಂದು ಅವನು ಕನಸಿನಲ್ಲೂ ಊಹಿಸಲಾರದವನಾಗಿದ್ದ. ದಿನೇ ದಿನೇ ಅಖಿಲಾಳ ಕೋಪ, ಸಿಟ್ಟು, ಸೆಳವುಗಳು ಜಾಸ್ತಿಯಾಗುತ್ತಲೇ ಹೋದವು. ಅಖಿಲಾಳಿಗೆ 4-5 ಮಂದಿ ಸಹೋದರರಿದ್ದರು. ಅವರು ಕೂಡ ಸುತ್ತಮುತ್ತಲೇ ವಾಸವಾಗಿದ್ದರು. ಒಂದು ದಿನವಂತೂ ಮೆಹಬೂಬಿಯ ಕಾರಣಕ್ಕಾಗಿ ಗಂಡ ಹೆಂಡತಿಯ ನಡುವೆ ಭಯಂಕರ ಜಗಳವೇ ನಡೆದು ಮಧ್ಯ ಪ್ರವೇಶಿಸಿದ ಅಖಿಲಾಳ ತಮ್ಮನೊಬ್ಬ ಯೂಸುಫ್ಗೆ ಚೆನ್ನಾಗಿ ಬಾರಿಸೇ ಬಿಟ್ಟ. ಈ ಪ್ರಸಂಗ ನಡೆದಾಗಲಂತೂ ಈ ಅವಮಾನಕ್ಕೆ ಕಾರಣಕರ್ತರಾದ ಪಿಶಾಚಿ ಅಖಿಲಾಳಿಗಿದ್ದ.
ಎದೆಗೊತ್ತಿ ಸಂತೈಸಿ ಸೆರಗಿನಿಂದ ಗಾಳಿ ಹಾಕಿ ಕಣ್ಣೀರಿಟ್ಟ ಅವನ ತಾಯಿಯೇ ಅವನಿಗೆ ಇನ್ನಷ್ಟು ಆಪ್ತಳಾಗಿತ್ತು. ಮಾರನೆಯ ದಿನವೇ ಮನೆ ಬಿಟ್ಟು ತನ್ನ ತಮ್ಮನ ಮನೆಗೆ ತುಮಕೂರಿಗೆ ಹೋಗಲು ಸಿದ್ಧರಾದ ತಾಯಿಯನ್ನು ನೋಡಿ ಅವನು ಕನಲಿ ಕೆಂಡವಾಗಿ ಬಿಟ್ಟ. ನೀನು ಮನೆಯಿಂದ ಹೊರಗೆ ಕಾಲಿಟ್ಟರೆ ನಾನು ಅಖಿಲಾಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟ. ಆಮೇಲೆ ಜಮಾತಿನವರು, ಅಖಿಲಾಳ ಸಹೋದರರು ಮತ್ತು ಸುತ್ತಮುತ್ತಲಿನ ಜನರೆಲ್ಲ ಬಂದು ಪಂಚಾಯಿತಿ ಮಾಡಿ ಬಾಗಿಲಿಗೆ ಗೋಡೆ ಕಟ್ಟಿ ಬೀದಿಯ ಕಡೆಯಿಂದ ಬಾಗಿಲನ್ನು ಇಳಿಸಿ ಮೆಹಬೂಬಿಯು ಅಲ್ಲೇ ಉಳಿದುಕೊಳ್ಳುವಂತೆ ತೀರ್ಮಾನ ಮಾಡಿದನು. ಯೂಸುಫ್ ಚೆನ್ನಾಗಿಯೇ ದುಡಿದ. ಅಖಿಲಾಳಿಗೊಂದು ಪುಟ್ಟ ಟಿವಿ ತಂದು ಕೊಟ್ಟರೆ ಅದೇ ರೀತಿಯ ಇನ್ನೊಂದು ಟಿವಿ ಅವನ ತಾಯಿಯ ಮನೆಯಲ್ಲಿ ರಾರಾಜಿಸಿತು. ಅಖಿಲಾಳಿಗೊಂದು ಸೀಮೆ ಎಣ್ಣೆ ಸ್ಟೋವ್ ತಂದು ಕೊಟ್ಟರೆ ಮೆಹಬೂಬಿಗೊಂದು, ಈಕೆಯ ಮನೆಗೊಂದು ಕಲ್ಲಂಗಡಿ ಹಣ್ಣು ತಂದು ಕೊಟ್ಟರೆ ಆಕೆಯ ಮನೆಗೂ ಅಷ್ಟೇ ಗಾತ್ರದ್ದು. ಹೀಗಾಗಿ ತಾನೇ ಯಜಮಾನಿಯಾದ ಮನೆ ಸ್ವಾತಂತ್ರ್ಯ ಅಖಿಲಾಳಿಗಿದ್ದರೂ ಅವಳು ಮಾತ್ಸರ್ಯದಿಂದ ಕುದಿದು ಹೋಗುತ್ತಿದ್ದಳು. ಬಾಬು, ಚೋಟು ಇವರೆಲ್ಲ ಎರಡೂ ಕಡೆಯ ವೈರತ್ವದಲ್ಲಿ ಸಾಕಷ್ಟು ಗಿಟ್ಟಿಸಿಕೊಳ್ಳುತ್ತಿದ್ದರು. ಅಂದಹಾಗೆ ಮೆಹಬೂಬಿ ಕೂಡ ಅಖಿಲಾಳೊಡನೆ ಸೇರಿಗೆ ಸವಾಸೇರಾಗಿ ನಿಂತಿದ್ದರೆ ಅವನು ಅಷ್ಟಾಗಿ ತಾಯಿಯ ಪರ ವಹಿಸುತ್ತಿರಲಿಲ್ವೇನೋ. ಆದರೆ ಅವನ ತಾಯಿ ಅಖಿಲಾಳ ಎಲ್ಲ ಬೈಗುಳ ಮತ್ತು ಕೀಟಲೆಗಳಿಗೆ ಸುಮ್ಮನಾಗಿ ಬಿಡುತ್ತಿದ್ದುದು ಅವನಿಗೆ ತುಂಬಾ ನೋವುಂಟು ಮಾಡಿ ಅವನು ಸಹಜವಾಗಿಯೇ ತಾಯಿಯ ಪಕ್ಷಪಾತಿಯಾಗಿ ಬಿಟ್ಟಿದ್ದ. ಒಮ್ಮೆಯಂತೂ 10 ವರ್ಷದ ಮುನ್ನ ಅಜ್ಜಿಯ ಮನೆ ಕುಳಿತು ಟೀನಲ್ಲಿ ಅತ್ತಿ ಅತ್ತಿ ಹೊಟ್ಟೆ ಬರ್ತಿ ಬಿಸ್ಕೆಟ್ ತಿಂದಿದ್ದೆ ಅಲ್ಲದೆ ಕರಿ ಕರಿಯಾಗಿದ್ದ ಬಿಸ್ಕೆಟಿನ ವರ್ಣನೆಯನ್ನು ಅಮ್ಮನ ಎದುರಿಗೆ ಮಾಡಿಬಿಟ್ಟ. ಅಖಿಲಾಳಿಗಷ್ಟೇ ಅಲ್ಲದೆ ಯೂಸುಫ್ ತನ್ನ ತಾಯಿಗೂ ಕೂಡ ಆ ಬಿಸ್ಕತ್ತಿನ ಪೊಟ್ಟಣವನ್ನು ತಂದು ಕೊಟ್ಟಿರಲಿಲ್ಲ. ಮೆಹಬೂಬಿಯನ್ನು ಕಾಣಲು ಬಂದಿದ್ದವಳ ಅಣ್ಣನ ಮಗ ಆ ಬಿಸ್ಕತ್ತನ್ನು ಆಕೆಗೆ ಕೊಟ್ಟು ಹೋಗಿದ್ದ. ಅಖಿಲ ಹಿಂದೆ ಮುಂದೆ ನೋಡದೆ ಗಂಡನನ್ನು ಅವನ ತಾಯಿಯನ್ನು ವಾಚಾಮಗೋಚರವಾಗಿ ಬೈದಳು. ಮೆಹಬೂಬಿಯು ಕೇಳಲೆಂದು ಮುಂಬಾಗಿಲ ಬಳಿ ಬಂದು ಮನೆ ಹಾಡಿ ಎಂದು ನೆಟಿಗೆ ಮುರಿದಳು. ಯಾವುದಕ್ಕೂ ಪ್ರತಿಕ್ರಿಯೆ ಮಾಡದೆ ಹೋದಾಗ ನನ್ ಸೌತಿಯಾಗಿ ನನ್ ಹೊಟ್ಟೆ ಉರಿಸ್ತಾ
ಮುತ್ತಿನಂತ ಮಕ್ಕಳನ್ನು ಆಲ್ಕಸವಾಗಿ ಕಂಡು ಆ ಮುದುಕಿನ ಹೊತ್ತು ಮೆರೆಸ್ತಾ ಇದ್ದಾನೆ. ನಮ್ಮ ಮೇಲೆ ಎಳ್ಳಷ್ಟು ಪ್ರೀತಿನೂ ಇಲ್ಲ, ಯಾವಾಗ್ಲೂ ಅಮ್ಮ ಅಮ್ಮ ಅಮ್ಮ. ಯೂಸುಫ್ಗೆ ತಲೆ ಕೆಟ್ಟು ಒಮ್ಮೊಮ್ಮೆ ಬಡಿದು ಅವಳ ಪ್ರಾಣ ಕಳೆಯಲೇ ಎನಿಸುತ್ತಿತ್ತು. ಇದು ಕೂಡ ಅಂತಹದೇ ಒಂದು ತಲೆಕೆಟ್ಟ ಪ್ರಸಂಗ. ತಾಯಿಯಿಂದ ಸ್ವಲ್ಪ ಶಾಂತ ಸ್ವಭಾವದ ಬಳುವಳಿಯೂ ಬಂದಿತ್ತು. ಹೀಗಾಗಿ ಅವನು ಏನನ್ನೂ ಮಾತಾಡಲಿಲ್ಲ. ಕುರ್ಚಿಯ ಮೇಲೆ ಕುಳಿತು ಅವನ ಎರಡು ಕೈಯಲ್ಲಿ ತೊಟ್ಟಿದ್ದ ಬಂಗಾರದ ಉಂಗುರಗಳ ಕಡೆ ದೃಷ್ಟಿಯನ್ನು ನೆಟ್ಟಿದ್ದ. ಅವನಿಗೆ ಉಂಗುರ ತೊಡುವುದೆಂದರೆ ಅಪಾರ ಪ್ರೀತಿ. ಸವತಿ ಸವತಿ ಯಾರೇ ಯಾರೇ ನಿನ್ನ ಸೌತಿ? ಯಾರು ನನ್ನ ಮನೆ ಹಾಳು ಮಾಡ್ತಿದ್ದಾಳೋ, ಯಾರು ನನ್ನ ಗಂಡನ ನನ್ನಿಂದ ಕಿತ್ಕೊಂಡಿದ್ದಾಳೋ, ಓದಿ ಹದ್ದಾಗಿ ನನ್ನನ್ನು ಕುಗ್ತಿದ್ದಾಳೋ, ಅವಳನ್ನ ನನ್ನ ಸೌತಿ ಅಂತ ಅಂದೆ ಅಂತೀನ್ರಿ. ಇನ್ನಿವಳ ಜೊತೆ ಮಾತಾಡಿದ್ರೆ ಅನರ್ಥವೇ ಸರಿ. ಎಲ್ಲಿಗೆ ಹೋಗ್ತಿದ್ದೀರಾ? ನಿಮ್ಮಮ್ಮನ ಮನೆಗ? ಅವಳನ್ನ ಇಟ್ಕೊಳ್ಬೇಕಿತ್ತು. ಈ ಸುಖಕ್ಕೆ ನನ್ನನ್ನೇ ಯಾಕ್ರಿ ಮದುವೆ ಆದ್ರಿ? ಇನ್ನೊಂದು ಸಾರಿ ಅಲ್ಕ ಮಾತಾಡಿದ್ರೆ ಹಲ್ಲು ಬಿಸ್ಬಿಡ್ತೀನಿ. ಹೊಡಿತೀರಾ? ಹೊಡೀರಿ ಹೊಡೀರಿ. ಆ ಗಂಡ ಹೇಳ್ಕೊಟ್ಟಿರ್ಬೇಕೇನೋ. ಅಂದು ರಾತ್ರಿಯೂ ಕೂಡ ಅವನು ಅಖಿಲನ ಮನೆಗೆ ಬಾರದೆ ತಾಯಿಯ ಮನೆಯಲ್ಲಿಯೇ ಉಂಡು ಅಲ್ಲಿಯೇ ಉರುಳಿಕೊಂಡ. ಬೆಳಗ್ಗೆದ್ದು ತನ್ನ ಹಿರಿಯ ಮಗ ರಾಜನನ್ನು ಕರೆದು ಅಖಿಲಾಳ ಮನೆ ಖರ್ಚಿಗೆಂದು 50 ರೂಪಾಯಿ ಅವನ ಕೈಗೆ ಕೊಟ್ಟು ಹೊರಟು ಹೋದ. ಅಖಿಲ ಆ ದಿನ ಮಧ್ಯಾಹ್ನ ಅವನಿಗಾಗಿ ಕಾದಳು. ಆದರೆ ಯೂಸುಫ್ ಬರಲಿಲ್ಲ. ಇದುದರಲ್ಲಿ ಅವಳ ಎರಡನೇ ಮಗ ಮುನ್ನ ತುಂಬಾ ಚಾಲಾಕಿ ಹುಡುಗ. ಅವನಿಗೆ ಶಾಲೆ ಬಿಡಿಸಿ ಅಜ್ಜಿಯ ಮನೆಯಲ್ಲೇ ಕೂರಿಸಿ ಅವರಿಬ್ಬರ ಕಾರಸ್ಥಾನದ ಬಗ್ಗೆ ಮಾಹಿತಿ ತರುವಂತೆ ಅವನನ್ನು ತಯಾರು ಮಾಡಿ ಕಳುಹಿಸಿ ಕಾದೇ ಕಾದಳು. ಆದರೆ ಅವಳಿಗೂ ಸುಸ್ತಾಗಿ ನಿದ್ರೆ ಹತ್ತಿದ ನಂತರ ಯೂಸುಫ್ ಸರಿರಾತ್ರಿಯಲ್ಲಿ ಬಂದು ತಾಯಿಯ ಮನೆಯಲ್ಲಿ ಮಲಗಿ ಅಖಿಲಾಳ ಖರ್ಚಿಗೆಂದು ಮಗನ ಕೈಯಲ್ಲಿ ದುಡ್ಡು ಕಳುಹಿಸಿ ಮುಂಜಾನೆ ಎದ್ದು ಹೋಗಿದ್ದ. ಅಖಿಲ ಕೂಡ ಹಠದಿಂದ ಒಂದು ವಾರದವರೆಗೆ ಮುನ್ನಾನನ್ನು ಶಾಲೆಗೆ ಕಳುಹಿಸದೆ ಕಾವಲು ಹಾಕಿದಳು. ಆದರೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಅವಳೇ ಸೋತು ಹೋದಳು. ಬಾಬುವನ್ನು ಜೊತೆಯಲ್ಲಿ ಕರೆದುಕೊಂಡು ಒಂದು ನಡು ಮಧ್ಯಾಹ್ನ ಅವಳು ಯೂಸುಫ್ನ ಹಣ್ಣಿನಂಗಡಿ ಬಳಿ ಹೋದಳು. ಈಗಾಗಲೇ ಅವನ ಕೋಪವು ಕೂಡ ಸಾಕಷ್ಟು ಇಳಿದಿತ್ತು. ಅಷ್ಟೇ ಅಲ್ಲದೆ ಅಂಗಡಿ ಎದುರು ನಿಂತ ಅಖಿಲ ತನ್ನ ಅಣ್ಣಂದಿರನ್ನೇನಾದರೂ ಕರೆತಂದಿದ್ದಾಳೇನೋ ಎಂಬ ಆತಂಕವೂ ಕೂಡ ಅವನಿಗುಂಟಾಯಿತು. ಅವಳ ಮೂಗುರಿಸುವಿಕೆಯಿಂದಲೇ ಇದು ಬೇರೆಯದೇ ವರಸೆ ಎಂದು ಅವನಿಗೆ ಅರ್ಥವಾಯಿತು. ಮತ್ತೆ ಮಾರ್ಕೆಟಿನ ಜಾಗದಲ್ಲಿ ಅಕ್ಕಪಕ್ಕದವರು ಏನೆಂದುಕೊಂಡಾರೋ ಎಂಬ ಅಳುಕಿನಿಂದ ಕೂಡಲೇ ಬುದ್ಧಿ ಓಡಿಸಿ, ಬಾಬು, ಮಧ್ಯಾಹ್ನ ಮನೆಗೆ ಬರ್ತೀನಿ, ಈಗ ಹೋಗು.
ಅವಳು ಬಂಗಡೆ ಮೀನುಗಳನ್ನು ಅವನಿಗಾಗಿ ಎಂದೇ ಹುರಿತಿದ್ದಳು. ಬಿಸ್ಮಿಲ್ಲಾ. ಅವನು ಕೂಡ ತಟ್ಟೆಯನ್ನು ಬದಿಗೆ ಸರಿಸದಂತೆ ಒಂದೆರಡು ಮೀನುಗಳನ್ನು ತಿಂದು ತೃಪ್ತಿಯಿಂದಲೇ ತೇಗಿದ. ಗಂಡ ಹೆಂಡತಿಯ ನಡುವೆ ಕಂಡೂ ಕಾಣದಂತೆ ಮುಗುಳು ನಗೆಯ ವಿನಿಮಯವಾಯಿತು. ಏನೂ ನಡೆದೇ ಇಲ್ಲವೇನು ಎಂಬಂತೆ ಇಬ್ಬರು ಸಹಜವಾಗಿಯೇ ಇದ್ದು ಬಿಟ್ಟರು. ರಾತ್ರಿ ತಾಯಿಯ ಮನೆಗೆ ಬಂದ ಯೂಸುಫ್ ತಾಯಿಗಾಗಿ ವಿಶೇಷವಾಗಿ ಕಾಕಾ ಹೋಟೆಲ್ನಿಂದ 2 ಬಂಗಡೆ ಮೀನುಗಳನ್ನು ತಂದಿದ್ದ ಮತ್ತು 2 ಮೀನುಗಳನ್ನು ತಾಯಿಯ ಎದುರಿಗಿಟ್ಟು, ಅಮ್ಮ, ನಿನಗೆ ಆ ಮೀನುಗಳನ್ನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಇದನ್ನು ಕಟ್ಟಿಸ್ಕೊಂಡು ಬಂದೆ. ಮಧ್ಯಾಹ್ನ ಅಖಿಲ ಮಾಡಿದ್ದು ತುಂಬಾ ಚೆನ್ನಾಗೇನೋ ಇತ್ತು, ಆದರೆ ನನಗೆ ಮಾತ್ರ ತಿನ್ನೋಕ್ಕಾಗಲಿಲ್ಲ. ಗಂಟ್ಲಲ್ಲೇ ಹಿಡ್ಕೊಂಡು ಹಾಗಾಯ್ತು. ನಿನಗೂ ಒಂದು ಕೊಟ್ಟು ಕಳಿಸಿದ್ರೆ ಏನಾಗ್ತಿತ್ತು? ಏನೋ ಹೋಗ್ಲಿ ಬಿಡಪ್ಪ. ಅಂತೂ ನೀವಿಬ್ರು ಕೂಡ ನೆಮ್ಮದಿಯಾಗಿರೋದು ಅಷ್ಟೇ ಮುಖ್ಯ. ಈ ಕೋಳಿ ಮೀನು ಮಾಂಸ ಎಲ್ಲ ಯಾವ ಮಹಾ, ಈ ಕೈ ಬಾಯಿ ಎಲ್ಲ ಮಾಂಸನೇ ಅಲ್ವಾ? ಅದಕ್ಕೆ ಯಾಕೆ ಅಷ್ಟೊಂದು ಹಚ್ಕೋಬೇಕು? ಅವಳಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನೀನಾದ್ರೂ ಅನುಸರಿಸ್ಕೊಂಡು ಹೋಗ್ಬೇಕು. ಇಲ್ದಿದ್ರೆ ಹಾದಿರಪ್ಪ ಬೀದಿರಪ್ಪ ಆಗುತ್ತೆ ಅಷ್ಟೇ. ಅಲ್ಲೇ ಕುಳಿತು ಪುಸ್ತಕವನ್ನು ಕಣ್ಣೆದುರುಗಿಟ್ಟುಕೊಂಡು ಓದುವಂತೆ ನಟಿಸುತ್ತಿದ್ದ ಮುನ್ನಾನ ಕಿವಿಗಳೆರಡೂ ಕೂಡ ಈ ಕಡೆಗೆ ಇದ್ದವು. ಅಪ್ಪನಾದರೂ ಗಮನಿಸುತ್ತಲೇ ಇಲ್ಲ. ಹೋಗಿ ಅಜ್ಜಿಯಾದರೂ ಬಾಯಲ್ಲಿ ನೀರುರಿಸುತ್ತಿದ್ದ ಉರಿದ ಬಂಗಡೆ ಮೀನಿನ ಒಂದು ತುಂಡನ್ನಾದರೂ ಬಾಯಿಗಿಟ್ಟಿದ್ದರೆ ಅವನು ಸಂತೋಷದಿಂದಲೇ ಪಕ್ಷಾಂತರ ಮಾಡಲು ಸಿದ್ಧನಾಗುತ್ತಿದ್ದ. ತನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ತಾಯಿ ಮಗ ಇಬ್ಬರೂ ಪರಸ್ಪರ ಉಪಚಾರದಲ್ಲಿ ಮಗ್ನರಾಗಿದ್ದಾಗ ಮುನ್ನ ಹೊರಗೆ ನುಸುಳಿ
ಹಾಸಿಗೆಯನ್ನು ಬಿಡಿಸಿಟ್ಟುಕೊಂಡು ಗಂಡನ ಬರುವಿಕೆಗಾಗಿ ಕಾಯುತ್ತಾ ಎಲೆ ಅಡಿಕೆಯನ್ನು ಮೆಲ್ಲುತ್ತಿದ್ದ ಅಖಿಲ ಮೆಲ್ಲನೆ ಮಗನನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಅವನ ಕ್ರಾಫಿನಲ್ಲಿ ಬೆರಳಾಡಿಸುತ್ತಾ ವಿಶೇಷ ಮಮತೆಯಿಂದ ಕೇಳಿದಳು. ಏನ್ ನಡೀತಾ ಇದೆ ಅಲ್ಲಿ? ಅವನಂತೂ ಈಗಾಗಲೇ ತಾಯಿಯ ಮತ್ತು ಅಜ್ಜಿಯ ವ್ಯವಹಾರದಲ್ಲಿ ಪಳಗಿ ಬಿಟ್ಟಿದ್ದ. ಅಜ್ಜಿಯ ಮನೆಯಲ್ಲಿ ನಡೆದ ಬಂಗಡೆ ಮೀನಿನ ಇಡೀ ವೃತ್ತಾಂತವನ್ನು ವರದಿ ಮಾಡಿದ್ದಷ್ಟೇ ಅಲ್ಲದೆ ಮತ್ತೆ ಮತ್ತೆ ಅಜ್ಜಿ ಹೇಳಿದ್ರು ನಿನಗೆ ಬುದ್ಧಿ ಇಲ್ವಂತೆ, ಮತ್ತೆ ನಿನಗೆ ತಲೆನೇ ಸರಿ ಇಲ್ವಂತೆ ಎಂದು ಉಪ್ಪು ಖಾರವನ್ನು ಹಚ್ಚಿಬಿಟ್ಟ. ಎಷ್ಟೋ ಪ್ರಯತ್ನ ಪಟ್ಟು ತನ್ನ ಗಂಡನನ್ನು ಒಲಿಸಿಕೊಳ್ಳಲು ಸಿದ್ಧಳಾಗುತ್ತಿದ್ದ ಅಖಿಲಾಳಿಗೆ ಮನಸ್ಸು ತುಂಬಾ ಕೆಟ್ಟು ಹೋಯಿತು. ಧಡಾರನೆ ಬಾಗಿಲನ್ನು ತೆರೆದು ಹೊರಗೆ ಬಂದು ಎಲೆ ಅಡಿಕೆಯ ತಾಂಬೂಲವನ್ನು ಚರಂಡಿಗೆ ಉಗುಳುತ್ತಾ ತಾರಕ ಸ್ವರದಲ್ಲಿ ವೈರಿಯನ್ನು ಆಹ್ವಾನಿಸುತ್ತಾ ಯುದ್ಧವನ್ನು ಘೋಷಿಸಿಯೇ ಬಿಟ್ಟಳು. ಅವಳ ವೈಗುಣದಲ್ಲಿ ಬಂಗಡೆ ಮೀನು, ಹುರಿದ ಮಸಾಲೆ, ಕಾಕಾ ಹೋಟೆಲ್, ಬುದ್ಧಿ ಇಲ್ಲದವಳು, ತಲೆ ಕೆಟ್ಟವಳು. ನೋಡೋಕಿಲ್ಲ, ನಿನ್ನ ಯಾರಿಗೂ ಏನು ಹೊಂದಿಲ್ಲ. ನೀನ್ ಮಾತ್ರ ಹೀಗಾಡ್ಬೇಡ, ಮುತ್ತುತ್ತಾಗಿ. ಅವಳು ನನ್ನ ತಾಯಿ ಅಲ್ವೇನೆ? ನೋಡು, ನಿನಗೆ ಒಂದಲ್ಲ 4 ಗಂಡು ಮಕ್ಕಳಿದೆ. ಅಮ್ಮನಿಗೆ ದಿಕ್ಕು ದೆಸೆ ಅಂತ ಇನ್ಯಾರೂ ಇಲ್ಲ. ಇನ್ನೊಬ್ಬ ಮಗ ಅಂತ ಏನಾದ್ರೂ ಅವಳಿಗೆ ಇದ್ದಿದ್ರೆ ನಾನು ಅವ್ರ ಕಡೆ ತಿರುಗಿ ನೋಡ್ತಿರ್ಲಿಲ್ಲ. ಅಖಿಲ, ಮಕ್ಕಳು ನಿನ್ನ ಉಂಡಿಯ ಹಿಂದಿಯ ಅಂತ ಕೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ? ನಿನಗೆ ಏನು ಬೇಕು ಹೇಳು, ನಾನು ನಿನಗೆ ಏನು ನೋಯಿಸೋದಿಲ್ಲ. ನಾನು ಹಾರಾಜ ಹೋದ್ರು ಕೂಡ ನಿನಗೇನು ಕಮ್ಮಿ ಮಾಡೋದಿಲ್ಲ. ನೀನು ಮಾತ್ರ ಅಮ್ಮನ ಬೈಬೇಡ ಕಣೆ. ನನಗೇನು ಬೇಡ ಕಣ್ರಿ. ನಾನೇನು ಒಡವೆ ಕೇಳ್ತೀನ, ವಸ್ತ್ರ ಕೇಳ್ತೀನ, ಸುಪ್ಪತ್ತಿಗೆ ಕೇಳ್ತೀನ? ನಿಮ್ ಪ್ರೀತಿ ಒಂದಿದ್ರೆ ಸಾಕು. ಅದನ್ನೇ ಕೊಡ್ತಿಲ್ಲ ನೀವು. ಅವನು ಅವಳನ್ನು ಸಾಕಷ್ಟು ವಿಧದಲ್ಲಿ ಸಾಂತ್ವನಗೊಳಿಸಿದ. ಅವಳನ್ನು ಇನ್ನಷ್ಟು ಖುಷಿಪಡಿಸಲು ತನ್ನ ಬೆರಳುಗಳಲ್ಲಿದ್ದ 2 ಉಂಗುರಗಳನ್ನು ಅವಳಿಗೆ ತೊಡಿಸಿದ. ಅಂತೂ ಅವರಿಬ್ಬರೂ ಒಂದು ಸಮಾಧಾನಕ್ಕೆ ಬಂದರು. ಅಖಿಲ ಇನ್ನು ನಿದ್ರೆಯಲ್ಲಿಯೇ ಇದ್ದನು. ಅವನು ಎದ್ದವನೇ ಮೊದಲು ಅವಳ ಬೆರಳುಗಳಿಗೆ ತೊಡಿಸಿದ 2 ಉಂಗುರಗಳನ್ನು ಕಳಚಿ ತನ್ನ ಬೆರಳುಗಳಿಗೆ ಏರಿಸಿಕೊಂಡು ಎಂದಿನಂತೆಯೇ ಅಂಗಡಿಗೆ ಹೊರಟ. ಅಖಿಲ ಕೂಡ ಹೆಚ್ಚು ತಲೆಬಿಸಿ ಮಾಡಿಕೊಳ್ಳದೆ 1 ವಾರದ ಬೇಹುಗಾರಿಕೆಯ ನಂತರ ಮುನ್ನಾನನ್ನು ಶಾಲೆಗೆ ಕಳುಹಿಸಿ ತನ್ನ ಕೆಲಸದಲ್ಲಿ ಮಗ್ನಳಾದಳು. ಆದರೂ ಆಕೆ ಮೆಹಬೂಬಿಯ ಮನೆ ಕಡೆ ಒಂದು ಕಣ್ಣನ್ನು ಇಟ್ಟೇ ಇದ್ದಳು. ಸ್ವಲ್ಪ ಸದ್ದಾದರೂ ಸಾಕು, ಅವಳ ಕಿವಿ ನಿಮಿರುತ್ತಿತ್ತು. ಎಲ್ಲಿಂದಲಾದರೂ ಮಸಾಲೆ ವಾಸನೆ ಬಂದ್ರೆ ಅವಳ ಮೂಗು ಅರಳುತ್ತಿತ್ತು. ಅಂತೂ ಸಾಕಷ್ಟು ಎಚ್ಚರಿಕೆಯಿಂದಲೇ ಅವಳು ತನ್ನ ಗಂಡನ ಬರುವಿಕೆಗಾಗಿ ಕಾದಳು. ಸುಮಾರು 11 ಗಂಟೆಯ ಹೊತ್ತಿಗೆ ಮೆಹಬೂಬಿಯು ಸ್ನಾನ ಮಾಡಿ ಶುಭ್ರವಾದ ವಾಯಿಲ್ ಸೀರೆಯೊಂದನ್ನುಟ್ಟು ಕಾಲಲ್ಲಿ ಚಪ್ಪಲಿ ಮೆಟ್ಟಿ ಬ್ಯಾಗ್ ಹಿಡಿದು ಹೊರಬಂದಳು. ಇವಳು ಹೋಗುತ್ತಿರುವುದಾದರೂ ಎಲ್ಲಿಗೆ?
ಅಂತೂ ಅಖಿಲ ಅಡಿಗೆ ಮಾಡಿ ಮಧ್ಯಾಹ್ನದ ಊಟಕ್ಕೆ ಗಂಡ ಇನ್ನೂ ಬಂದಿಲ್ಲವೆಂದು ಬೀದಿ ಬಾಗಿಲಿಗೆ ಬರುವುದಕ್ಕೂ ತಾಯಿ ಮಗ ಇಬ್ಬರು ಆಟೋದಿಂದ ಇಳಿಯುವುದಕ್ಕೂ ಸರಿ ಹೋಯಿತು. ಅವಳಿಗೆ ಸರ್ರೆಂದು ಕೋಪವೇರಿತು. ಹುರಿಯಾದರು, ಮುಷ್ಟಿ ಬಿಗಿಯಾದರು. ಸಂಯಮದಿಂದ ಅವನು ಏನನ್ನೂ ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟ. ಅವನ ಮೌನ ಅವನನ್ನು ಇನ್ನಷ್ಟು ಕೆರಳಿಸಿತು. ಬೈಯುವುದೋ, ಜಗಳ ಮಾಡುವುದೋ, ಅಳುವುದೋ ಏನನ್ನು ನಿರ್ಧರಿಸದೆ ಹತಾಶಳಾಗಿ ಚಲನಚಿತ್ರ ಪ್ರದರ್ಶನವಾಗುತ್ತಿರುವಷ್ಟು ನಿರ್ಲಿಪ್ತನಾಗಿ ನೋಡುತ್ತಲೇ ನಿಂತಿದ್ದ. ಅವನ ಗ್ರಹಣ ಶಕ್ತಿಯೇ ಕುಂಠಿತಗೊಂಡಿತ್ತು. ಅವನು ಬೇಕು ಅಂತಲೇ ಮೌನನಾಗಿದ್ದನೋ ಅಥವಾ ಅವಳನ್ನು ನಿರ್ಲಕ್ಷಿಸುತ್ತಿದ್ದನೋ ಒಂದೂ ಗೊತ್ತಾಗುತ್ತಿರಲಿಲ್ಲ. ಈಗ ಮಾತ್ರ ಅವಳು ಕೆಳಗೆ ಬಿದ್ದು ಹೋರಾಡಿ ಅಳತೊಡಗಿದಳು. ಈಗಲೂ ಅವನು ಮಹಾಮೌನಿಯಾಗಿದ್ದ. ನನ್ನನ್ನ ಒಂದಿನಾದ್ರೂ ಕರ್ಕೊಂಡು ಹೋಗಿದ್ದೀರಿ ಅಂದ್ರೆ ಹೊರಗೆಲ್ಲಾದ್ರೂ ಆ ರಂಡೇನ ಬೆಳಿಗ್ಗೆಯಿಂದ ಇದುವರೆಗೂ ಮೆರೆಸ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನೋಡು, ನೀನು ಮಾಡ್ತಾ ಇರೋದು ಒಂದು ಕೂಡ ಒಳ್ಳೇದಕ್ಕಲ್ಲ. ನೀನು ಹಣ್ಣಿಗೊತ್ತೆ, ನನಗೆ ಒತ್ತೆ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಆದ್ರೆ ಅಮ್ಮನಿಗೆ ಮಾತ್ರ ಏನು ಅನ್ಬೇಡ. ಅವಳಿಗೆ ಮಂಡಿ ನೋವಿದೆ ಗೊತ್ತಾ? ಅವಳು ರಾತ್ರಿ ಎಲ್ಲ ಮಂಡಿ ನೋವಿನಿಂದ ಮಲಗಲಿಲ್ಲ. ಅದಕ್ಕೆ ನಾನೇ ಆಸ್ಪತ್ರೆಗೆ ಹೋಗು ಅಂತ ಹೇಳಿದ್ದೆ. ಬೆಳಿಗ್ಗೆ ಅವಳು ಆಸ್ಪತ್ರೆಗೆ ಹೋಗಿ ಅಂಗಡಿ ಹತ್ರ ಬಂದು ಮೊದಲೇ ಕಾಲು ನೋವಿದೆ, ನರ್ಸೋತಾಗುತ್ತೇನೆ. ಅದಕ್ಕೆ ಇಬ್ರು ಸರಿ ಆಟದ ಬಂದ್ವಿ. ಅದೇನು ತಪ್ಪ? 4 ಜನರ ಸೇರಿಸ್ತೀನಿ, ನನ್ನ ತಪ್ಪೇನಿದೆ ಅಂತ ಅವರು ಹೇಳಿ. ನೋಡು, ನಿಂಗೆ ಸುಮ್ಮನೆ ಹಿಂಗೆಲ್ಲ ಮಾಡಬೇಡ. ಅವಳ ಎದೆ ಉರಿದು ಹೋಗುತ್ತಿತ್ತು. ಗಂಡನ ಪ್ರೀತಿಯಲ್ಲಿ ಹೆಚ್ಚಿನ ಪಾಲು ಪಡೆದಾಕೆ ಆತನ ತಾಯಿಯೇ ಆಗಿರಲಿ, ಆದರೆ ಅವಳು ಅದನ್ನು ಹಂಚಿಕೊಳ್ಳಲು ಸಿದ್ಧನಾಗಿರಲಿಲ್ಲ. ಅವನ ಸಮಾಧಾನದ ಮಾತುಗಳು ನಯವಂಚಕದಿಂದ ಕೂಡಿರುವಂತೆ ಕಂಡು ಬಂದಿತು. ಅವಳು ಸ್ವಲ್ಪ ವಿವೇಚನೆ ತಂದುಕೊಂಡಿದ್ದರೆ ಆ ವಿಷಯ ಅಲ್ಲಿಗೆ ಮುಗಿಯುತ್ತಿತ್ತು. ಆದರೆ ಕಿಡಿಯನ್ನು ಅವಳು ನಿರ್ಲಕ್ಷಿಸಿದ್ದು ಕೆಟ್ಟವಾಗಿತ್ತು. ಅವಳ ಎದೆಯನ್ನೆಲ್ಲ ಸುಡುತ್ತಿದ್ದ ಕೆಂಡದ ಉಂಡೆಗಳನ್ನು ನಂಜಿನೊಡನೆ ಅವಳು ಕಾಕಿದಳು. ಏನ್ ಬೆಣ್ಣೆ ಮಾತಾಡ್ತೀರ್ರಿ? ಇವರು ಹೇಳಿದ್ರಂತೆ ನಾನ್ ನಂಬೇಕಂತೆ. ಸಿಗುದ್ರೆ ನಾನ್ ಕಾಳಾಗೋ ಹಾಗಿದೆ. ಅವಳಿಗೆ ಯಾವ ದೊಡ್ಡ ರೋಗ ಬರುತ್ತೆ? ನನ್ನ ಸಂಸಾರನ ನುಂಗಿ ನೀರು ಕುಡಿಯೋಕೆ ನಿಂತಿದ್ದಾರೆ ಚಾಂಡಾಲಿ ಹಾಗೆ. ನಿನ್ ಜೊತೆ ಮಾತಾಡೋರಿಗೆ ತಲೆ ಇಲ್ಲ, ಏನಾದ್ರೂ ಮಾಡ್ಕೋ. ನೀವು 3 ಕಾಸಿಗೆ ಸೂಳೆಲ್ಲ ಸವಾಸ ಮಾಡಿ ನಾನು ಬೇಡ ಅನ್ನಲ್ಲ. ಅವರಿಗೆ ತಿನ್ಸಿ ಮುನ್ಸಿ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಈ ಸವತಿ ರಂಡೆ ಮಾತ್ರ ಎಷ್ಟೇ ಮಗು, ಇನ್ನೊಂದ್ಸಾರಿ ಅಮ್ಮನ ಸೇರಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಿನಗೆ ಕಟ್ಕೊಂಡು ಅವಳ ನಮ್ಮ ಕಡೆ ನಮ್ಮ ಅಪ್ಪ ಸತ್ತ ಮೇಲೆ ನನ್ನನ್ನ ತನ್ನ ಕಣ್ಣಲ್ಲಿ ಸಾಕಿದ್ದಾಳೆ. ನಿಮ್ಮಂತ ಬೇವಸಿಗಳು ನನಗೆ 10 ಜನ ಸಿಗ್ತಾರೆ, ಅಂತ ತಾಯಿ ಸಿಗ್ತಾಳ. ನೀವೇ ಅವಳ ತಾಯಿ ಮನೆ ಮತ್ತೆ ಬರೋಳು.
ನಿನ್ನ ಕಣ್ಣೆದುರುಗಳಿಗೆ ಪಂಚಪ್ರಸ್ ತೋರಿಸ್ತೀನಿ, ಮೈ ತುಂಬಾ ಬಂಗಾರ ತೋರಿಸ್ತೀನಿ, ಇಡೀ ಬೀದಿಯೆಲ್ಲ ತುಂಬಾ ಹಾಗೆ ಶಾಮೆ ಹಾರಿಸಿ ಮದುವೆ ಮಾಡಿಸ್ತೀನಿ. ಪಂಜಾಬಿ ಡ್ರೆಸ್ ಹೊಲಿಸ್ತೀರಾ? ಮದುವೆ ಮಾಡ್ತೀರಾ? ನೀವು ಗಂಡಸಾಗಿದ್ರೆ ಮಾಡಿ ತೋರಿಸಿ. ನೋಡು, ನಾನು ಹೇಳ್ದಂಗೆ ಮದುವೆ ಮಾಡ್ತಾ ಇದ್ರೆ ಈ ಮೀಸನ ಬೋಳ್ಸ್ಕೊಂಡ್ಬಿಡ್ತೀನಿ ಕಣೆ. ಪಾಪದ ಮೆಹಬೂಬಿ ಮಾತ್ರ ಎಂದಿನಂತೆಯೇ ಮಗ ಸೊಸೆಗೆ ಏನೋ ಲಟಾಪಟಿ ನಡೆಯುತ್ತಿದೆ ಎಂದು ಊಹಿಸಿದರು. ನಿರಾತಂಕವಾಗಿ ಮಂಡಿಗಳಿಗೆ ಮುಲಾಮನ್ನು ನೀಡಿಕೊಳ್ಳುತ್ತಾ ಕುಳಿತಿದ್ದಳು. ಜಗಳವಾದ ರಾತ್ರಿ ಆಗುವಂತೆಯೇ ಅವನು ತನ್ನ ತಾಯಿಯ ಮನೆಯಲ್ಲಿಯೇ ಮಲಗಿದ. ಸಾಮಾನ್ಯವಾಗಿ ನೋಡಿದಲ್ಲಿ ಹೆಣ್ಣಿಗೆ ನಿರ್ದಿಷ್ಟ ಮನೆ ಎನ್ನುವುದು ಇರುವುದಿಲ್ಲ. ಬದಲಿಗೆ ಅವಳು ತಂದೆಯ ಮನೆ, ಗಂಡನ ಮನೆ, ಇಲ್ಲವೇ ಮಗನ ಮನೆಯಲ್ಲಿ ಬದುಕಬೇಕಾಗುತ್ತದೆ. ಆದರೆ ಯೂಸುಫ್ ವಿಷಯದಲ್ಲಿ ಮಾತ್ರ ಅವನದ್ದೆಂಬ ಮನೆಯೇ ಇರಲಿಲ್ಲ. ಮೆಹಬೂಬಿಯ ಮನೆ ಇತ್ತು, ಪ್ರತಿಯಾಗಿ ಅಖಿಲಾಳಿಗೂ ಮನೆ ಇತ್ತು. ಅವನು ಅಖಿಲಾಳೊಡನೆ ಬೇಜಾರಾದಾಗ ತಾಯಿಯ ಮಡಿಲನ್ನು ಸೇರುತ್ತಾ, ಆಕೆಯು ಬೇಕಾದಾಗ ಅವಳ ಪಕ್ಕ ಸೇರುತ್ತಾ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಲುಕಿದ. ಅವನೀಗ ಏನಾದರೂ ತೀರ್ಮಾನವನ್ನು ಕಂಡುಕೊಳ್ಳಲೇಬೇಕಿತ್ತು. ಮೊದಲನೆಯ ಸಾಧ್ಯತೆ ಎಂದರೆ ಅಖಿಲಾನಿಗೆ ತಲಾಖ್ ಕೊಡುವುದು. ಅವಳನ್ನು ಅವನು ನಿಜವಾಗಿಯೂ ಪ್ರೀತಿಸುತ್ತಿದ್ದರಿಂದಲೂ ಚಿಕ್ಕ ವಯಸ್ಸಿನ 4 ಮಕ್ಕಳನ್ನು ಗಮನಿಸಿ ಅದು ಸಾಧುವಲ್ಲ ಎಂಬುದೇ ಅವನ ಅಭಿಪ್ರಾಯ. ಅಲ್ಲದೆ ಮೆಹಬೂಬಿಯ ಮೇಲಿನ ತೀವ್ರ ಅಸಹನೆಯೊಂದನ್ನು ಬಿಟ್ಟರೆ ಅವಳೊಬ್ಬ ಒಳ್ಳೆಯ ಹೆಂಗಸೆಯಾಗಿದ್ದಳು. ಅದೂ ಅಲ್ಲದೆ ಅಖಿಲಾಳಿಗೆ ಅವನೇನಾದರೂ ತಲಾಖ್ ನೀಡಿದರೆ ಅವನಂತೂ ಆ ಊರಿನಲ್ಲಿ ಉಳಿಯುವುದು ಸಾಧ್ಯವಿರಲಿಲ್ಲ. ಅವಳ ಸಹೋದರರು ಅವನ ಕೈಕಾಲು ಮುರಿಯದೆ ಬಿಡುತ್ತಿರಲಿಲ್ಲ. ಹೀಗಾಗಿ ಅವಳನ್ನು ತೊರೆಯುವ ಸಾಧ್ಯತೆಯನ್ನು ಅವನು ತಳ್ಳಿ ಹಾಕಿದ. ಎರಡನೆಯ ಸಾಧ್ಯತೆ ಎಂದರೆ ಅಖಿಲಾಳನ್ನು ಶಿಕ್ಷಿಸಲು ಅವಳಿದ್ದಂತೆಯೇ ಮತ್ತೊಬ್ಬಳನ್ನು ಮದುವೆಯಾಗುವುದು. ಅದನ್ನು ನೆನೆಸಿಕೊಂಡೇ ಅವನಿಗೆ ಬೆವರು ಹರಿಯಲಾರಂಭಿಸಿತು. ಆ ಇನ್ನೊಬ್ಬಾಕೆಯನ್ನು ಕೊಲೆ ಮಾಡಿ ಅಖಿಲ ಜೈಲಿಗೆ ಹೋಗುವುದರ ಬಗ್ಗೆ ಅವನಿಗೆ ಯಾವ ಅನುಮಾನಗಳೂ ಉಳಿಯಲಿಲ್ಲ. ಹೀಗಾಗಿ ಮೆಹಬೂಬಿಯನ್ನು ನೆನೆಸಿಕೊಂಡು ಅವನಿಗೆ ಸಂಕಟವಾಗತೊಡಗಿತು. ಇವೇ ಚಿಂತೆಗಳು ಅವನನ್ನು ಕಾಡತೊಡಗಿದವು. ಕುಳಿತರೆ, ನಿಂತರೆ, ವ್ಯಾಪಾರದಲ್ಲಿ ನಿರತನಾದಾಗ ಎಲ್ಲೆಲ್ಲೂ ಅವನಿಗೆ ನೆಮ್ಮದಿ ಸಿಗದಂತಾಗಿ ಅವನ ನಿದ್ರೆಯೇ ಹಾರಿ ಹೋಯಿತು. ಒಂದು ವಾರ ಕಳೆಯುವಷ್ಟರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ. ಜಗಳದ ನಡುವೆ ಚಾಲೆಂಜ್ ಆಗಿ ಬಂದ ಮಾತನ್ನು ಸತ್ಯವಾಗಿಸಲು ಅವನು ಪಣ ತೊಟ್ಟ. ಆಗ ಅವನ ಕಣ್ಣೆದುರಿಗೆ ಮೂಡಿ ಬಂದವನು ಮದುವೆಗಳ ದಲ್ಲಾಳಿ ಹಯಾತ್ ಖಾನ್. ಹಯಾತ್ ಖಾನ್, ಹಯಾತ್ ಖಾನ್, ಹಯಾತ್ ಖಾನ್, ಹಯಾತ್ ಖಾನ್, ಹಯಾತ್ ಖಾನ್, ಹಯಾತ್ ಖಾನ್. ಅಷ್ಟೆಲ್ಲ ಮದುವೆಗಳನ್ನು ತನ್ನ ಸರ್ವಿಸಿನಲ್ಲಿ ಮಾಡಿಸಿದ್ದ ಈ ಹಯಾತ್ ಖಾನ್ ಕೂಡ ಯೂಸುಫ್ನ ಈ ಪ್ರಸ್ತಾಪದಿಂದ ಬೆಚ್ಚಿಬಿಟ್ಟ. ಅವನು ಬಹಳ ಎಚ್ಚರಿಕೆಯಿಂದ ಯೂಸುಫ್ನ ಈ ಬೇಡಿಕೆಯನ್ನು ಪರಿಶೀಲಿಸಿದ. ಒಂದು ವೇಳೆ ತಾನು ಈ ಕೆಲಸಕ್ಕೆ ಕೈ ಹಾಕಿದರೆ ತನ್ನ ವ್ಯವಹಾರಕ್ಕೇನಾದರೂ ಹಾನಿಯಾಗುವುದು ಎಂದು ವಿಚಾರ ಮಾಡಿದ. ಇದರಲ್ಲಿ ತಪ್ಪೇನಿಲ್ಲ ಎಂದು ಅವನು ಗಣಿಸಿದರೂ ಕೂಡ ಕೊನೆಗೊಮ್ಮೆ ಜಾಮಿಯಾ ಮಸೀದಿಯ ಮೌಲಾನರನ್ನು ಕಂಡು ವಿಚಾರ ಮಾಡೋಣ ಎಂದು ನಿರ್ಧರಿಸಿದ. أعوذ بالله من الشيطان الرجيم. سورة الممتحنة مدنية. بسم الله الرحمن الرحيم. يا أيها الذين آمنوا لا تتخذوا عدوي وعدوكم أولياء अरे गणप, अरे मिया
ವಿಧವೆಯ ಮರು ಮದುವೆಯಷ್ಟು ಒಳ್ಳೆ ಕೆಲಸ ಇನ್ಯಾವುದಿದೆ? ಈ ನಿಖಾ ನಾವೇ ಮಾಡ್ತೀವಿ, ನಮ್ಮನ್ನೇ ಕರೀರಿ. ತುಂಬಾ ಸಂತೋಷ ಎಂದು ಗುರಿ ತುಂಬಿಸಿ ಈ ಕಾರ್ಯಕ್ಕೆ ಧರ್ಮದ ವತಿಯಿಂದ ಯಾವುದೇ ಅಡಚಣೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. الذين آمنوا لا تتخذوا عدوي وعدوكم أولياء تلقون ಇಷ್ಟೆಲ್ಲ ಜಾಲಾಡಿ ಹಯಾತ್ ಖಾನ್ ಉತ್ಸಾಹದಿಂದ ಮೆಹಬೂಬಿಗೆ ಗಂಡು ಹುಡುಕಲು ಸಿದ್ಧನಾದ. ಅವನಿನ್ನು ಯಾರೆದುರಿಗೂ ಬಾಯಿ ಬಿಟ್ಟಿರದಿದ್ದರೂ ಈ ಮಾತು ಮಾತ್ರ ಇಡೀ ಪಟ್ಟಣದ ಉದ್ದಗಲಕ್ಕೂ ಹರಡಿತು. ತುಟಿಯ ಮರೆಯಲ್ಲಿ ನಕ್ಕವರೆಷ್ಟೋ ಮಂದಿ. ಏನಂತೆ ಗಂಡಸರು ಮಾಡಿಕೊಳ್ಳೋದಿಲ್ವೇ? ಆದ್ರೆ ಈಕೆದು ಮದುವೆ ಆಗ್ಲಿ ಬಿಡಿ. ಅವನಿಗೆ ತಲೆ ಕೆಟ್ಟಿದೆ ಎಂದು ತೀರ್ಮಾನ ಕೊಟ್ಟವರೆಷ್ಟೋ ಮನೆ. ಅಂದು ಯೂಸುಫ್ ಮತ್ತವನ ತಾಯಿ ವಿಧ ವಿಧದ ಚರ್ಚೆಗೊಳಪಟ್ಟರು. ತಾಯಿಯು ಆಸ್ಪತ್ರೆಗೆಂದು ಬಂದಿದ್ದಾಗ ಯೂಸುಫ್ ಅವಳದೊಂದು ಜಬರ್ದಸ್ತ್ ಕಲರ್ ಫೋಟೋ ತೆಗೆಸಿಟ್ಟುಕೊಂಡಿದ್ದ. ಅಖಿಲ ಬೈದಂತೆ ಅವಳು ಫೋಟೋದಲ್ಲಿ ಮಜಬೂತಾಗಿಯೇ ಕಂಡು ಬರುತ್ತಿದ್ದಳು. 50ರ ಅಂಚಿನಲ್ಲಿದ್ದ ಆಕೆ ಲಕ್ಷಣವಾದ ಹೆಣ್ಣು ಮಗಳಾಗಿದ್ದಳು. ಹೀಗಾಗಿ ಯೂಸುಫ್ನ ಗಂಡು ಹುಡುಕುವಿಕೆಯ ಕಾರ್ಯಕ್ರಮಕ್ಕೆ ಹೆಚ್ಚೇನು ವಿಘ್ನಗಳು ಮೂಡಿ ಬರಲಿಲ್ಲ. ಬದಲಿಗೆ ಅವನ ಕಾಲಿಗೆ ತೊಡರು ಬಳ್ಳಿಯಾಗಿ ಸಿಲುಕಿಕೊಂಡವನು ಹಾಶಿಂ ಸಾಬ್. ಇವರು ಹಾಸಿಂ ಸಾಬು ಅಂತ ಒಳ್ಳೆ ಸ್ಥಿತಿವಂತರು, 6 ಜನ ಮಕ್ಕಳು, ಎಲ್ಲರಿಗೂ ಮದುವೆ ಆಗಿದೆ. ಅವರ ಹೆಂಡಿಗೆ ಲಕ್ವ ಹೊರಟು ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಈಗ ಅವರ ಪತ್ನಿನ ನೋಡ್ಕೊಳ್ಳೋದಕ್ಕೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ ಅಂತ ಅವರು ಹೇಳಿದ್ರು. ಬಂದಿದ್ದೀನಿ. ಆಗ್ಲಿ ಮೊದಲು ಊಟ ಬೈ. ನಿಮ್ಮಿಬ್ಬರ ಒಂದು ವಿನಂತಿ, ಈ ಸುದ್ದಿ ನಾನು ಹಿಂದೆ ಗೊತ್ತಾಗಬಾರ್ದು. ಆಯ್ತಾ? ಬನ್ನಿ ಬನ್ನಿ. ಅಖಿಲಾಳೇನೋ ಚೆನ್ನಾಗಿಯೇ ಅಡಿಗೆ ಮಾಡಿದ್ದರೂ ಬಲಿತಿದ್ದ ಟಗರಿನ ಮಾಂಸವಾಗಿದ್ದರಿಂದ ಹಾಶಿಂ ಸಾಬ್ ಅದನ್ನು ಜಗಿಯಲು ಪಡಿಪಾಟಲು ಪಡುತ್ತಿದ್ದ. ಅವನ ನೆರೆತಿದ್ದ ಗಡ್ಡ ಮತ್ತು ಅವನು ಉಳಿಸಿದ್ದ ಮಾಂಸದ ತುಂಡುಗಳನ್ನು ನೋಡಿ ಅವನ ಸ್ವಂತದ ಹಲ್ಲುಗಳೊಂದೂ ಕೂಡ ಅವನ ಬಾಯಲ್ಲಿ ಉಳಿದಿಲ್ಲವೆಂದು ಯೂಸುಫ್ಗೆ ಖಾತರಿಯಾಯಿತು. ಅಷ್ಟೇ ಅಲ್ಲದೆ ತನ್ನ ತಾಯಿಯನ್ನು ಹಾಶಿಂ ಸಾಬ್ನ ಪತ್ನಿಯ ಮಲಮೂತ್ರಗಳನ್ನು ಸ್ವಚ್ಛಗೊಳಿಸಲು ಆಯ ಆಗಿ ಕಳಿಸುವುದು ಅವನಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಹೀಗಾಗಿ ಗಂಡು ತನಗೆ ಒಪ್ಪಿಗೆಯಾಗಲಿಲ್ಲವೆಂದು ಹೇಳಿ ಕಳಿಸಿಬಿಟ್ಟರು. ಅವನ ಹುಡುಕಾಟ ಮುಂದುವರೆದೇ ಇತ್ತು. ಯೂಸುಫ್ಗೆ ಒಳಗೊಳಗೆ ಸಂಭ್ರಮವೆನಿಸತೊಡಗಿತು. ಗಂಡು ಹುಡುಕುವ ಕೆಲಸದಲ್ಲಿ ಅವನು ನಿರತನಾಗಿದ್ದುದರಿಂದ ತಾಯಿಯ ಕಡೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ಅವನು ತಾಯಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡದಿರುವುದನ್ನು ಗಮನಿಸಿದ ಅಖಿಲ ಕೂಡ ನಿರ್ಯೋಚನೆಯಿಂದ ಅವನೊಡನೆ ಹೆಚ್ಚು ಜಗಳವಾಡದೆ ನೆಮ್ಮದಿಯಿಂದ ಇದ್ದಳು. ಹಯಾತ್ ಖಾನ್ನ ಪಟ್ಟಿಯಲ್ಲಿದ್ದ ಮತ್ತೊಬ್ಬ ಗಂಡು ಕರೀಂ ಖಾನ್.
ದರ್ಜಿಯಿಂದ ಅಂದರೆ ಒಳ್ಳೆಯ ಪ್ಯಾಂಟ್, ಮಂಡಿಯವರೆಗೆ ಗೆರೆಗೆರೆಯ ತುಂಬು ತೋಡಿನ ಶರ್ಟ್ ಧರಿಸಿ ಗಾಢವಾದ ಸುವಾಸನೆಯ ಸೆಂಟ್ ಬಳಿದುಕೊಂಡು ಒಂದು ಹಳೆಯ ಜಾವಾ ಮೋಟಾರ್ ಬೈಕ್ ನಲ್ಲಿ ಬಂದ ಕರೀಂ ಖಾನ್ ಶೋಕಿಯಾದ ಎಂದು ಮೊದಲ ನೋಟದಲ್ಲಿಯೇ ಖಾತರಿಯಾಯಿತವನಿಗೆ. ಕರೀಂ ಖಾನ್ಗೆ ಈಗಾಗಲೇ ಇಬ್ಬರು ಹೆಂಡತಿಯರು, ಮನೆತುಂಬ ಮಕ್ಕಳಿದ್ದರು. ಅವನಿಗೆ ಮಹಾನ್ ಹೆಂಗಸರ ಖಯಾಲಿ. ಅವನ ಈ ಹುಚ್ಚಿನ ದೆಸೆಯಿಂದಾಗಿ ಅನೇಕ ಪ್ರಸಂಗಗಳು ನಡೆದಿದ್ದು, ಜನರ ಬಾಯಿಂದ ಬಾಯಿಗೆ ಅದು ಹರಡಿದ್ದು, ಹೆಂಗಸರ ನಡುವೆಯೂ ಅವನ ಖ್ಯಾತಿ ಸಾಕಷ್ಟು ಹಬ್ಬಿದ್ದು, ಸಂಭಾವಿತರು ಯಾರೂ ಅವನನ್ನು ಮನೆಗೆ ಕರೆಯುತ್ತಿರಲಿಲ್ಲ. ಅವನಿದ್ದ ಕಡೆಯಿಂದ ಹೆಂಗಸರು ಹಾದು ಹೋಗಬೇಕಾಗಿದ್ದಲ್ಲಿ ಅವರು ಮೈ ತುಂಬ ಹೊದ್ದಿದ್ದ ಬುರ್ಕಾವನ್ನು ಇನ್ನಷ್ಟು ಬಿಗಿಯಾಗಿ ಎಳೆದುಕೊಳ್ಳುತ್ತಿದ್ದರು. ಅವನಂತ ಕರಡಿಯ ಕೈಗೆ ತನ್ನ ಪ್ರೀತಿಯ ಅಮ್ಮನನ್ನು ಒಪ್ಪಿಸುವುದು ತರವಲ್ಲ ಎಂದು ಆ ಪ್ರಸ್ತಾಪವನ್ನೇ ನಿರಾಕರಿಸಿಬಿಟ್ಟ. ಅನೇಕ ಗಂಡುಗಳ ನಿರಾಕರಣೆಯ ನಂತರ ಅವನಿಗೆ ಸೂಕ್ತ ವರ ಎಂದು ಕಂಡು ಬಂದವನೇ ಅಬ್ದುಲ್ ಗಫಾರ್. ಅಬ್ದುಲ್ ಗಫಾರ್ ನಮಸ್ಕಾರ. ನೀನೇನೋ ಇಷ್ಟು ಬೆಳೆದ್ಬಿಟ್ಟಿದ್ಯಾ? ಇವರು ಅಬ್ದುಲ್ ಗಫಾರ್ ಅಂತ. ಇವರು ಮತ್ತು ಇವರ ಹೆಂಡತಿ ಇಬ್ರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದವರು. ಇವರ ಹೆಂಡತಿ ತುಂಬಾ ಒಳ್ಳೆಯವರು. ಪಾಪ ಕ್ಯಾನ್ಸರ್ ಬಂದು ತಿರ್ಕೊಂಡು ಬಿಟ್ರು. ಇವರಿಗೆ 3 ಜನ ಹೆಣ್ಮಕ್ಳು, ಇಬ್ಬರಿಗೆ ಮದುವೆ ಆಗಿದೆ. ಕೊನೆ ಮಗಳು ರೋಸಿನಿ ಇವರ ಜೊತೆಗಿದ್ದಾಳೆ. ಅವಳಿಗೆ ಇವರು, ಇವಳಿಗೆ ಅವರು. ಈಗ ಅವಳಿಗೊಂದು ಮದುವೆ ಆಗಿಬಿಟ್ರೆ ಅನಂತರ ಒಂಟಿ ಜೀವ. ಪಾಪ ನಿನ್ ತಾಯಿ ಫೋಟೋನ ಈಗಾಗಲೇ ನೋಡಿದ್ದಾರೆ, ಒಪ್ಪಿಟ್ಟಿದ್ದಾರೆ. ನನಗಂತೂ ಈ ಸಂಬಂಧ ತುಂಬಾ ಒಳ್ಳೆಯದು ತಾಯಿ. ಯೂಸುಫ್ ಬೇಡ, ಏನೋ ಒಂದು ದಿನ ಒಂದು ನಿಖಾ ಅಂತ ಮಾಡ್ಬಿಡು. ಜಾಸ್ತಿ ಜನರನ್ನ ಕರೆಸಿ ತುಂಬಾ ಗಲಾಟೆ ಏನು ಆಗೋದು ಬೇಡ. ಹಾಗೆ ತುಂಬಾ ದುಡ್ಡನ್ನು ಏನು ಖರ್ಚು ಮಾಡೋದು ಬೇಡ. ಹಾಗೆ ನಾನೇನು ಬರ್ತೇನೆ. ಎಲ್ಲರೂ ಚೆನ್ನಾಗಿ ಆಗುತ್ತೆ. ಮೆಹಬೂಬಿಯ ಮದುವೆ ದಿನಾಂಕವನ್ನು ಗೊತ್ತುಪಡಿಸಿದ ನಂತರ ಯೂಸುಫ್ಗೆ ಬಿಡುವಿಲ್ಲದಷ್ಟು ಕೆಲಸ. ವಿಶೇಷವಾದ ಮದುವೆಯ ತಯಾರಿಯನ್ನೇ ನಡೆಸಿದ್ದನವ. ಮೊದಲಿಗೆ ತನ್ನ ಬೆರಳಲ್ಲಿದ್ದ ವಂಕಿ ಉಂಗುರವನ್ನು ಪಾಲಿಶ್ ಮಾಡಿಸಿ ತಂದು ತನ್ನ ಬೀರುವಿನಲ್ಲಿಟ್ಟು ಬೀಗ ಹಾಕಿದ. ಉಳಿದ 4-5 ಉಂಗುರಗಳನ್ನು ಕರಗಿಸಿ ಮೇಲಿಷ್ಟು ದುಡ್ಡು ಹಾಕಿ ತನ್ನ ತಾಯಿಗಾಗಿ ಒಂದು ನೆಕ್ಲೆಸ್ ಮಾಡಿಸಿದ. ಅದು ಅಬ್ದುಲ್ ಗಫಾರನೊಡನೆ ಮದುವೆಯ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಯೂಸುಫ್ ತನ್ನ ಇಬ್ಬರು ಸ್ನೇಹಿತರನ್ನು ಮಾತ್ರ ಜೊತೆಯಾಗಿಟ್ಟುಕೊಂಡಿದ್ದನು. ಹಾಗಿದ್ದಾಗ್ಯೂ ಊರೆಲ್ಲ ಹರಡಿದ್ದ ಆ ಸುದ್ದಿ ಅತ್ತೆ ಸೊಸೆಯ ಕಿವಿಗೆ ಬೀಳಲು ತಡವಾಗಲಿಲ್ಲ. ಅವನ ವಿಚಿತ್ರ ಚರ್ಯೆಗಳನ್ನು ತಾಯಿ ಮತ್ತು ಹೆಂಡತಿ ಗಮನಿಸಿದ್ದರು. ಅವನ ಪ್ರೀತಿ ಪಾತ್ರ ಉಂಗುರಗಳು ಅವನ ಬೆರಳುಗಳಲ್ಲಿ ಇಲ್ಲದೇ ಇದ್ದುದನ್ನು ಕಂಡು ಇಬ್ಬರು ದುಃಖಿತರಾಗಿದ್ದರು. ಅಖಿಲಾಳಿಗೆ ಇತ್ತೀಚೆಗೆ ಅವನೊಡನೆ ಯಾವ ಮಾತನ್ನು ಬೆಳೆಸಲು ಕೂಡ ಹೆದರಿಕೆಯಾಗುತ್ತಿತ್ತು. ಮೆಹಬೂಬಿಯಂತೂ ಮಗನ ಅಪಾಯಕಾರಿ ಆಲೋಚನೆಗಳನ್ನರಿತು ಇಡೀ ದಿನವೆಲ್ಲ
ಎಲ್ಲ ಅತ್ತಳೆ. ಆ ದಿನ ಬೆಳಗ್ಗೆ ಅವನು 4 ಕುರಿಗಳನ್ನು ತಂದು ಅವನ ಮನೆಯ ಮುಂಭಾಗದಲ್ಲಿ ಕಟ್ಟಿ ಹಾಕಿದ. ಮೂವರೂ ಕೂಡ ಒಬ್ಬರೊಡನೊಬ್ಬರು ಕಣ್ಣಾಮುಚ್ಚಾಲೆ ಆಡುತ್ತಿದ್ದರು. ಕುರಿಗಳ ಬಗ್ಗೆ ಯಾರೊಬ್ಬರೂ ಪ್ರಶ್ನಿಸಲಿಲ್ಲ. ಯೂಸುಫ್ ಕೂಡ ಉಸಿರೆತ್ತಲಿಲ್ಲ. ಎಲ್ಲಾ ವ್ಯವಸ್ಥೆಯನ್ನು ಒಂದೊಂದಾಗಿ ಮಾಡುತ್ತಿದ್ದ ಯೂಸುಫ್ ತನ್ನ ತಾಯಿಯೊಡನೆ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲು ಸೂಕ್ತ ಅವಕಾಶ ಸಿಗದಿದ್ದರಿಂದ ಚಡಪಡಿಸುತ್ತಿದ್ದ. ಸೊಸೆಯೇ ನನ್ನ ಮಗನ ಕಿವಿಯೂದಿ ನನ್ನನ್ನು ಶಾಶ್ವತವಾಗಿ ದೂರ ಮಾಡಲು ಕೊನೆಗೂ ಶಕ್ತಳಾದಳಲ್ಲ. ಇದೆಂತಹ ನಾಚಿಕೆಗೇಡಿನ ಪ್ರಸಂಗ. ಛೇ, ನಾನು ತಪ್ಪು ಮಾಡಿಬಿಟ್ಟೆ. ವಿಷಯನ ಇಲ್ಲಿವರೆಗೂ ಬೆಳೆಸಬಾರ್ದಾಗಿತ್ತು. ಈಗ ನನ್ನ ಗಂಡನೆದ್ರೆ ನಾಲ್ಗೆ ಇಳ್ದೊಳಾಗ್ಬಿಟ್ಟೆ. ಹೀಗೆ ಅವರವರ ಬೇನೆಯನ್ನು ಅವರವರೇ ತಿನ್ನುತ್ತಿದ್ದರು. ಆದರೆ ಮನೆ ಮುಂಭಾಗದಲ್ಲಿ ಕುರಿಗಳನ್ನು ಕಟ್ಟಿ ಹಾಕಿದಾಗ ಯಾವುದೇ ಆತಂಕಗಳಿಲ್ಲದೆ ಸಂತೋಷ ಪಟ್ಟವರು ಮಕ್ಕಳು. ಮುನ್ನಾನಂತೂ ಸುತ್ತಮುತ್ತಲಿನ ಮಕ್ಕಳನ್ನೆಲ್ಲ ತಲೆ ಹಾಕಿದ್ದಷ್ಟೇ ಅಲ್ಲದೆ ಅದು ಯಾರು ಹೇಳ್ಕೊಟ್ಟಿದ್ರೋ ಏನೋ. ಕುರಿ 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 ಅವನ ಗಂಟಲು ಸೂರು ಹಾರಿ ಹೋಗುವಂತೆ 10 ಮನೆಗೆ ಕೇಳಿಸುವಂತೆ ಕಿರುಚಾಡಿದ. ಮುನ್ನಾನ ಧ್ವನಿ ಮೆಹಬೂಬಿಗೆ ತಟ್ಟದೇ ಇರಲಿಲ್ಲ. ಉಳಿದ ಸಮಯದಲ್ಲಾಗಿದ್ದರೆ ಅವನ ಕೂಗಿಗೆ ಮೆಹಬೂಬಿ ಹೋಗಿ ಅವನನ್ನು ಬಾಚಿ ತಪ್ಪಿಕೊಳ್ಳುತ್ತಿದ್ದಳೇನು. ಆದರೆ ಇಂದು ಅವಳ ಹೃದಯ ಕಲ್ಲಾಗಿತ್ತು. ಯಾರಿಗೆ ಯಾರೂ ಇಲ್ಲದ ಈ ಸುಟ್ಟ ಪ್ರಪಂಚದ ಬಗ್ಗೆ ಅವಳ ಮನಸ್ಸು ಅಪಾರ ಕಹಿಯನ್ನು ತುಂಬಿಕೊಂಡಿತ್ತು. ಹೀಗಾಗಿ ಅವಳು ಮುನ್ನಾನ ನೆರವಿಗೆ ಧಾವಿಸಲಿಲ್ಲ. ಬದಲಿಗೆ ಮುಂಬಾಗಿಲ ಅಗುಳಿಯನ್ನೇರಿಸಿ ಊಟವನ್ನು ಕೂಡ ಮಾಡದೆ ಕತ್ತಲ ಸಾಮ್ರಾಜ್ಯದಲ್ಲಿ ಸೇರಿ ಹೋದಳು. ಕತ್ತಲ ಸಾಮ್ರಾಜ್ಯದಲ್ಲಿ ಸೇರಿ ಹೋದಳು. ನೀನೇನು ಮನುಷ್ಯನೋ ರಾಕ್ಷಸಿನೋ? ಈ ಮಗುನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕೂಡಲೇ ಮೆಹಬೂಬಿಗೆ ಆತಂಕವಾಗತೊಡಗಿತು. ಸೊಸೆ ಮತ್ತಷ್ಟು ರಂಪ ಮಾಡಿ ಸುತ್ತಮುತ್ತಲಿನ ಜನರೆಲ್ಲ ಸೇರುವಂತಾದರೆ ಏನಪ್ಪ ಗತಿ ಎಂದು ತಲ್ಲಣಗೊಂಡಳು. ಆದರೆ ಅವಳ ನಿರೀಕ್ಷೆಯ ವಿರುದ್ಧವಾಗಿ ಅಖಿಲ ಇದೇನ್ ನಡೀತಾ ಇದೆ? ನಮ್ಮ ಮರ್ಯಾದೆಯೆಲ್ಲ ಹೋಯ್ತಲ್ಲ. ನನ್ನೇ ತಪ್ಪು. ನಿಮ್ಮ ಚಪ್ಪಲಿ ಹೊಡೆದು ಬಿಡಿ ನನಗೆ.
ಅಖಿಲಾಳಂತೂ ತನಗೆ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಮೆಹಬೂಬಿ ಎದುರು ತನ್ನ ಸಾಚಾತನವನ್ನು ಮೆರೆದಿದ್ದೆ. ಅವಳಿಗೆ ನೀಡುತ್ತಿದ್ದ ಬಿರುದು ಬಾವಲಿಗಳನ್ನೆಲ್ಲ ಹಿಂತೆಗೆದುಕೊಂಡ ಅಖಿಲ ಅತ್ಯಂತ ಆಪ್ತ ಧ್ವನಿಯಲ್ಲಿ ಬಿಯಮ್ಮ ಎನ್ನುವುದನ್ನು ಕೇಳಿದವರ ಹೊಟ್ಟೆಯೊಳಗಿನ ನೀರು ಕೂಡ ಕರಗುತ್ತಿತ್ತು. ಮೆಹಬೂಬಿ ಕೂಡ ಅವಳ ಪ್ರೀತಿ ಎದುರು ತುಸುವೇ ಕರಗುತ್ತಿದ್ದಳು. ಬಿಯಮ್ಮ ಏನೋ ಕೆಟ್ಟಗಳಿಗೆ ಆಗಬಾರ್ದ ಹುತ್ತುಗಳೆಲ್ಲ ಆಗೋದ್ವು. ನಂದೇ ತಪ್ಪು. ನಾಯಿ ಆಡ್ದಂಗ ಆಡ್ತಿದ್ದೆ. ಆದ್ರೆ ಏನಂತೆ ಗಂಡಸ್ರಲ್ವ ಅವರು ನನ್ನ ಹುಚ್ಚು ನೆತ್ತಿಗೆ ಎದ್ದಾಗ ಎರಡು ಒದೆ ಕೊಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಅದು ಬಿಟ್ಟು ನನ್ನ ಮೇಲಿನ ಸೇಡಿಗೆ ಯಾರಾದ್ರೂ ಅಮ್ಮನ ಮದುವೆ ಮಾಡ್ತಾರಾ? ಎಲ್ಲಾದ್ರೂ ಕೇಳಿದ್ರೆ ಇಂಥ ಕತೆನಾ? ನಾನು ಯಾವ ಸಿನಿಮಾದಲ್ಲಿ ಇಂಥ ಕತೆ ಕಾಣ್ಲಿಲ್ವೇ ಎಂದು ಎಲ್ಲ ತಪ್ಪನ್ನು ಗಂಡನ ಮೇಲೆ ವರ್ಗಾಯಿಸಿಬಿಟ್ಟಳು. ಬಿಯಮ್ಮ, ನೀವಿಲ್ಲೇ ಕೂತಿರಿ, ಗಟ್ಟಿ ಹಾಲಿನ ಟೀ ಮಾಡಿಟ್ಟಿದ್ದೀನಿ, ತಂದು ಕೊಡ್ತೀನಿ. ಈ ಕುರಿಗಳನ್ನೆಲ್ಲ ತಂದು ಹೀಗೆ ಮನೆ ಬಾಗ್ಲಿಗೆ ಕಟ್ಟೋಣ ಅಂದ್ರೇನು? ಮನೆ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದ್ರಲ್ಲಿ ಹೀಗೆ ಬೀದಿಗೆ ಎಳೆಯೋಣ ಅಂದ್ರೇನು? ಯಾವ ಸಂಸಾರದಲ್ಲಿ ಜಗಳ ಆಗೋದಿಲ್ಲ. ಎಲ್ರು ಹೀಗೆ ರಣಾರಂಭ ಮಾಡ್ತಾರೆ, ಮಾಂಸ ತಿಂತಾರೆ ಅಂತ ಯಾರಾದ್ರೂ ಕುತ್ತಿಗೆ ಮೂಳೆ ಹಾರ ಹಾಕೊಳ್ತಿರುತ್ತಾರೆ. ನೀವೇ ಹೇಳಿ, ಈಗ ಅಂತ ಅನರ್ಥ ಆಗಿರೋದಾದ್ರೂ ಏನು? ನಿಮ್ ಪಾಡಿಗೆ ನೀವಿದ್ದೀರಾ, ನನ್ನ ಪಾಡಿಗೆ ನಾನಿದ್ದೀನಿ. ಏನೋ ಆವಾಗ ನಾನು ಸ್ವಲ್ಪ ಬಡ್ಕೊಳ್ತಿರ್ತೀನಿ. ಬೊಗಳ್ಕೊ ಅಂತ ನನ್ನ ಪಾಡಿಗೆ ನನ್ನನ್ನು ಬಿಟ್ರೆ ಎಷ್ಟು ಅಂತ ಬೊಗಳ್ತೀನಿ ನೀವೇ ಹೇಳಿ. ಆದ್ರೆ ನಾನು ಯಾರಿಗೂ ಕಚ್ತಿರ್ಲಿಲ್ವಲ್ಲ. ಮೆಹಬೂಬಿಯ ಕೈಯ ಟೀ ಲೋಟ ಹಾಗೆಯೇ ಉಳಿದು ಹೋಯಿತು. ಒಂದು ಗುಟುಕನ್ನು ಅವಳು ಕುಡಿಯಲಿಲ್ಲ. ಯಾಕೋ ಅಖಿಲ ಇನ್ನಷ್ಟು ಅಪಾಯಕಾರಿಯಾಗಿ ವರ್ತಿಸುತ್ತಿದ್ದಾಳೆ ಎಂದು ಅವಳಿಗೆ ಅನ್ನಿಸತೊಡಗಿತು. ತನ್ನ ಮಗನ ಮೇಲೆ ತೀವ್ರವಾದ ಅಸಮಾಧಾನ ಇದ್ದ ಆ ಸಂದರ್ಭದಲ್ಲೂ ಅವನ ವಿರುದ್ಧ ಒಂದೂ ಮಾತನ್ನು ಕೇಳಲು ಅವಳು ಸಿದ್ಧಳಿರಲಿಲ್ಲ. ಆದರೆ ಅಖಿಲ ಆ ಸೂಕ್ಷ್ಮತೆಗಳನ್ನೆಲ್ಲ ಗಮನಿಸಿದರೆ ತಾನೆ. ಅಪಾರವಾದ ಕೀಳರಿಮೆಯಿಂದ, ಅಪರಾಧಿ ಭಾವದಿಂದ ಅವಳು ಹೇಗೇಗೋ ಮಾಡಿ ತನ್ನ ಮೇಲಿನಿಂದ ಹೊಣೆಗಾರಿಕೆಯನ್ನು ಜಾರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು. ಮೆಹಬೂಬಿಗೆ ವಿಷಯ ಸ್ವಲ್ಪ ಅರ್ಥವಾದಂತೆನಿಸುತ್ತಿತ್ತು. ಉಳಿದಂತೆ ಅವಳ ತಲೆಯೆಲ್ಲ ಕಲಸಿ ಹೋದಂತೆನಿಸಿ ಎಲ್ಲವೂ ಗೊಂದಲಮಯವಾಗಿ ಕಾಣತೊಡಗಿತು. ಬಿಯಮ್ಮ, ನೀವು ಟೀ ಕುಡಿತಾ ಇರಿ, ನಾನು ಈಗಲೇ ಬರ್ತೀನಿ. ಅವಳ ಕೈಯ ಟೀಲೋಟ ಹಾಗೆಯೇ ತಣ್ಣಗಾಯಿತು. ಅವಳು ನೆನಪಿನಾಳಕ್ಕೆ ಜಾರಿದಳು.
ಆಗಿನ್ನು ಚಿಕ್ಕ ಹುಡುಗ. ಈಗಿನಷ್ಟು ಸಂತೃಪ್ತಿ ಆಗ ಅವನಿಗಿರಲಿಲ್ಲ. ಯಾವಾಗಲೂ ಹಸಿವು ಹಸಿವು ಅವನಿಗೆ. ಅವನ ಹಸಿವನ್ನು ತಣಿಸಲು ಯಾವ ವಿಧಾನವನ್ನು ಅರಿಯದ ಮೆಹಬೂಬಿ ಇದ್ದ ತಂಗಳನ್ನೆಲ್ಲ ಅವನಿಗಾಗಿಯೇ ಮುಡಿಪಿಡುತ್ತಿದ್ದಳು. ಹೀಗಿದ್ದರೂ ಗಬಗಬನೆ ಮುಕ್ಕುತ್ತಿದ್ದ ಅವನು ಇನ್ನಷ್ಟು ಮತ್ತಷ್ಟು ಬೇಕೆಂದು ವರ ತೆಗೆಯುತ್ತಿದ್ದ. ಹೀಗಾಗಿ ಮೆಹಬೂಬಿ ಒಂದು ಮಾರ್ಗವನ್ನು ಹೆಕ್ಕಿ ತೆಗೆದಿದ್ದಳು. ಊಟದ ತಟ್ಟೆಯನ್ನು ಆತನೆದುರಿಗೆ ಇಟ್ಟು ಮೆಲ್ಲನೆ ಒಂದು ಕಥೆಯನ್ನು ಹೇಳಲು ಆರಂಭಿಸುತ್ತಿದ್ದಳು. ಅವನಿಗೆ ಮೆಚ್ಚಿನ ಕಥೆಯೆಂದರೆ ಹಾತಿಮ್ ತಾಯಿಯದ್ದು. हातिम ताईयದ್ದು कुर्बान मेरी जान मोहब्बत के नाम पर, कुर्बान मेरी जान मोहब्बत के नाम पर, कुर्बान मेरी जान मोहब्बत के नाम पर. ಒಂದೂರಿನಲ್ಲಿ ಒಬ್ಬಳು ರಾಣಿ ಇದ್ದಳು. ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಅಹಂಕಾರವಿತ್ತು. ಅವಳ ಪ್ರೀತಿಗಾಗಿ ಒಂದು ಹಿಂಡು ಗಂಡಸರೇ ಅವಳ ಹಿಂದೆ ಸುತ್ತುತ್ತಿದ್ದರು. ಆದರೆ ಅವಳು ಮಾತ್ರ ಯಾರ ಕೈವಶವೂ ಆಗದೆ, ಯಾರನ್ನೂ ಮೆಚ್ಚದೆ, ಎಲ್ಲರನ್ನು ತನ್ನ ಕಿರುಬೆರಳಿನ ಸುತ್ತ ತಿರುಗಿಸುತ್ತಿದ್ದಳು. ಅವಳನ್ನು ಮೆಚ್ಚಿ ಬಂದ ಗಂಡಸರಿಗೆಲ್ಲ ಅಸಾಧ್ಯವಾದ ಕೆಲಸಗಳನ್ನು ಹೇಳಿ ಅವರು ತೊಂದರೆ ಅನುಭವಿಸುವುದನ್ನು ನೋಡಿ ಸಂತೋಷ ಪಡುವುದು ಅವಳ ಕೆಲಸವಾಗಿತ್ತು. कुर्बान मेरी जान मोहब्बत के नाम पर, कुर्बान मेरी जान मोहब्बत के नाम पर. ಒಂದು ದಿನ ಒಬ್ಬ ಸೇನಾಪತಿ ಅವಳನ್ನು ಕಂಡ. ಕೂಡಲೇ ಅವನು ತನ್ನನ್ನೇ ಮರೆತು ಬಿಟ್ಟ. ಅವಳ ಹಿಂದೆಯೇ ಹುಚ್ಚನಾಗಿ ಹೋದ. ಅವಳನ್ನು ಒಲಿಸಿಕೊಳ್ಳಲು ಅನೇಕ ವಿಧದಲ್ಲಿ ಪ್ರಯತ್ನಿಸಿದ. ಅವಳು ಅವನನ್ನು ಕ್ಯಾರೆ ಅನ್ನಲಿಲ್ಲ. ಬದಲಿಗೆ ಅವನನ್ನು ಲೇವಡಿ ಮಾಡಬೇಕೆಂದು, ನೋಡು, ನಾನು ನಿನಗೆ ಒಲಿಯಬೇಕೆಂದರೆ ನೀನು ನಿನ್ನ ತಾಯಿಯ ಹೃದಯವನ್ನು ನನಗೆ ಉಡುಗೊರೆಯಾಗಿದ್ದ. ತಾಯಿಯ ಮುಖ ನೋಡಿದ. ಇಂದಿವಳಿಗೆ ಈ ವಿಷಯ ಹೇಗೆ ಹೇಳುವುದಪ್ಪ ಎಂದು ಮನೋರೋಗ ಹಚ್ಚಿಕೊಂಡು ಮುಖಾಡಿಯಾಗಿ ಬಿದ್ದು ಬಿಟ್ಟ. ಈ ವಿಷಯ ತಾಯಿಗೆ ತಿಳಿಯಿತು. ಮಗನ ಹತ್ತಿರ ಹೋಗಿ, ಅಯ್ಯೋ ನನ್ನ ಕಂದ, ಈ ಮುದಿ ಜೀವನ ಇಟ್ಕೊಂಡು ನಾನು ಏನ್ ಮಾಡ್ಬೇಕಿದೆ? ನಿನ್ನ ಸುಖ ಸಂತೋಷಕ್ಕಷ್ಟೇ ಅಲ್ಲದೆ ಇನ್ನು ಯಾವ ಪ್ರಯೋಜನ ಈ ಜೀವ, ಈ ಹೃದಯ? ನೀನೇನು ಚಿಂತೆ ಮಾಡಬೇಡ ಮಗ. ತಗೋ ತಗೋ ಈ ಹೃದಯನ. ಯೂಸುಫ್ನ ಕಣ್ಣಾಲಿಗಳು ತುಂಬಿ ಬರುತ್ತಿದ್ದವು. ಅವಳು ತನ್ನನ್ನು ತಾನೇ ಹಳೆದುಕೊಳ್ಳುತ್ತಾ ಮಗನಿಗೆ ಹೊಟ್ಟೆ ತುಂಬ ಅನ್ನವಿಕ್ಕದೇ ಇರುವ ತನ್ನ ದೌರ್ಭಾಗ್ಯವನ್ನು ದೂರುತ್ತಾ ಕಥೆಯನ್ನು ಒಳಗೊಳಗೆಯೇ ನುಂಗಿಕೊಳ್ಳಲು ಪ್ರಯತ್ನಿಸುವಳು. ಆದರೆ ಅವ ಬಿಡಬೇಕಲ್ಲ. ಅಮ್ಮ ಹೇಳಮ್ಮ, ಮುಂದೆ ಹೇಳಮ್ಮ ಎಂದು ಗೋಗರೆಯುವನು. ಆಮೇಲೆ चलता सूरज धीरे धीरे, चलता सूरज धीरे धीरे, चलता सूरज धीरे धीरे, चलता सूरज धीरे धीरे, जल जाएगा जल जाएगा जल जाएगा जल जाएगा, चलता सूरज धीरे धीरे, चलता सूरज धीरे धीरे, चलता सूरज धीरे धीरे, चलता सूरज धीरे धीरे. ಆ ಸೇನಾಪತಿ ತನ್ನ ತಾಯಿಯನ್ನು ಕೊಂದು ಅವಳ ಬಿಸಿ ಬಿಸಿ ಹೃದಯವನ್ನು ತನ್ನ ಕೈಯಲ್ಲಿ ಹಿಡಿದು ಆ
ಅವನ ತಾಯಿಯ ಹೃದಯ ಒಮ್ಮೆಲೆ ಮಿಡುಕುತ್ತದೆ ಮತ್ತು ಆ ಸೇನಾಪತಿಗೆ ಹೇಳುತ್ತದೆ, ಅಯ್ಯೋ ನನ್ನ ಗಂಡ ಬಿಟ್ಟು ಬಿಟ್ಟೇನಪ್ಪ, ನಿಧಾನವಾಗಿ ಹೋಗೋದಲ್ವ ಮಗುವೆ? ಏನಾದ್ರೂ ಒಂದು ಇತಿಹಾಸ ಆಗ್ಲೇಬೇಕು. ಏ ಅಲ್ಲೇ ಹೋಗ್ತಿದ್ಯವ, ಬಾ ಕೂತ್ಕೋ ಬಾ. ಅಲ್ಲ, ನನ್ನ ಕ್ಷಮಿಸ್ಲಿ. ಶೈತಾನ ನನ್ನ ತಲೆ ಒಳಗೆ ಹೋಗ್ತಿದ್ದ. ನನ್ನ ಅತ್ತೆ ವಿಷಯನೇ ನೆಪ ಮಾಡ್ಕೊಂಡು ಜಗಳ ಆಡ್ತಿದ್ದೆ. ನನ್ನ ಗಂಡನ್ಗೂ ತುಂಬಾ ತೊಂದರೆ ಕೊಡ್ತಿದ್ದೆ. ಇದರಿಂದ ಯಾರಿಗೂ ಸುಖ ಇರ್ಲಿಲ್ಲ. ಬಿ ಅಮ್ಮ ನಾನು ಯಾವ ತಂಟೆಗೂ ಬಾರ್ದೆ. ಅವರಷ್ಟಕ್ಕೆ ಅವರೇ ಇದ್ರು, ನಾನು ಅವ್ರು ನೆಮ್ಮದಿಯಾಗಿರಕ್ ಬಿಡ್ಲಿಲ್ಲ. ಇದು ನನ್ನ ಏನಪ್ಪ ಯೂಸುಫ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಕೂತ್ಕೋ ಬಾ. ಅಲ್ಲ ಕಣಪ್ಪ, ಮನೆಗೇನೋ ಸ್ವಲ್ಪ ತೊಂದರೆ ಅಂತ ನಿನ್ ಹೆಂಡತಿ ಹೇಳಿದ್ರು, ಅದಕ್ಕೆ ಬಿಸಾಡ್ಕೊಂಡು ಹೋಗೋಣ. ಓಹೋ, ತೊಂದರೆ ಅಂತ ಅವಳಿಗೆ? ಹಾಗಿದ್ರೆ ಅವಳು ಹೇಳಿ, ತಾವೆಲ್ಲ ಸರಿಪಡಿಸಿ. ಅವಳು ತೊಂದರೆ ನಿವಾರಿಸೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದೀರಲ್ಲ, ಇನ್ನೇನು ಹುಡುಗ ಅವಳಿಗೆ? ಅಮ್ಮ ಅಖಿಲ, ಅದೇನು ಹೇಳ್ಬೇಕು ಅಂತಿದ್ಯೋ ಅದು ನಿನ್ ಗಂಡಿನ ಜೊತೆ ಹೇಳ್ಬಿಡವಾ? ನಿನ್ ಗಂಡನ ಮಾತು ತಿಳಿ ಆಗ್ಬೇಕಲ್ವಾ? ಈ ವಿಷಯ ನಿಮ್ಮೆಲ್ಲರಿಗೂ ತಿಳಿದಿರೋದೆ. ಹಿಂದೆ ಅನೇಕ ಸಾರಿ ನೀವುಗಳೆಲ್ಲ ಈ ಬಗ್ಗೆ ತೀರ್ಮಾನ ಮಾಡಿದ್ರಿ. ಹೌದು. ಆದ್ರೆ ಆಗ್ಲೂ ನನ್ ತಿಳುವಳಿಕೆ ಬರ್ಲಿಲ್ಲ. ನನ್ ಜಗಳ ತಾಳಾದೆ ನಮ್ಮ ಯಜಮಾನ್ರು ಅವ್ರ ತಾಯಿಗೆ ಮದುವೆ ಮಾಡಕ್ ಹೊರಟಿದ್ದಾರೆ. ನಾಳೆ ಏನಕ್ಕ ನನ್ನಿಂದ ಮಹಾ ಅಪರಾಧವಾಯ್ತು. ನಾನು ಅವುಗಳನ್ನೆಲ್ಲ ಸರಿಪಡಿಸ್ಕೊಳ್ತೀನಿ. ನನ್ನ ಅತ್ತೆ ಅಲ್ಲ, ತಾಯಿ ಅಂತ ಅವ್ರನ್ನ ನೋಡ್ಕೊಳ್ತೀನಿ. ನನ್ನೆಲ್ಲ ತಪ್ಪುಗಳನ್ನು ಹೊಟ್ಟೆಗೆ ಹಾಕೊಂಡು ನಮ್ ಸಂಸಾರನ ನೇರ ಮಾಡ್ಕೊಡಿ. ನೀವು ತಿಳಿದವರು. ಈಕೆ ಆ ಅಖಿಲಾಳೆ, ಈಕೆ ನಮ್ಮನೆಗೆ ಸವತಿ ಅಂದವಳೆ, ಈಕೆ ಆಡಬಾರದನ್ನೆಲ್ಲ ಅಂದು ನನ್ನೆದೆಗೆ ಕಿಚ್ಚನ್ನಿಟ್ಟವಳೆ, ಈಕೆಯೇ ನನ್ನ ಅನೇಕ ರಾತ್ರಿಗಳ ನಿದ್ರೆಯನ್ನು ದೂರ ಹಾಕಿದವಳೆ, ಈಕೆಯೇ
ನನ್ನ ಅನೇಕ ಹಗಲುಗಳ ನೆಮ್ಮದಿಯನ್ನು ಸಂತೋಷವನ್ನು ನಾಶ ಮಾಡಿದವಳೆ. ಇನ್ನು ಒಂದೇ ಒಂದು ತಪ್ಪು ಕೂಡ ನನ್ನಿಂದಾದ್ರು ನೀವು ಹೇಳಿದ ಶಿಕ್ಷೆಗೆ ನಾನು ತಯಾರು. ನನ್ನ ಮೂರ್ಖತನಕ್ಕೆ ಸರಿಯಾದ ಶಿಕ್ಷೆ ಆಯ್ತು. ಅಲ್ಲಪ್ಪ ಯೂಸುಫ್, ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅದಕ್ಕೆ ರಣಾರಂಭ ಮಾಡ್ತಾರಿಯೇ. ನಿಂಗೂ ಗೊತ್ತಿರ್ಬೇಕಪ್ಪ, ಹೇಳ್ತೀನಿ ಹೇಗೆ ನಿಭಾಯಿಸ್ಬೇಕು, ತಾಯಿ ಹೇಗೆ ನೋಡ್ಕೋಬೇಕು ಅಂತ. ಅಲ್ವೇ ಮತ್ತೆ ಸವಾರ ಮಗಳು ಸರಿಯಾಗಿರ್ಬೇಕು. ಅವನ ಹಬ್ಬ ಸರಿಯಾಗಿದ್ರೆ ಎಂಥ ಕುದುರೆ ಬೇಕಾದ್ರೂ ಬಳಸಿ ಸವಾರಿ ಮಾಡ್ಬೋದು. ಮೆಹಬೂಬಿ ಒಮ್ಮೆ ಕಣ್ಣೆತ್ತಿ ಮಗನತ್ತ ದೃಷ್ಟಿ ಹಾಯಿಸಿದಳು. ಅವನ ಹಣೆಯ ಮೇಲೆಲ್ಲ ಬೆವರ ಹನಿಗಳು. ತುಂಬಾ ಬೆವರುತ್ತಿದ್ದಾನೆಂದನಿಸಿದವಳಿಗೆ. ಅವನು ಒಳಗೊಳಗೆ ತುಂಬಾ ಅಸಹಾಯಕನಾಗಿ ಬಿಟ್ಟಿದ್ದ. ಕೋಪವೆಲ್ಲೋ ಲಯವಾಗಿ ಬಿಟ್ಟಿದ್ದು. ದೈನ್ಯತೆ ಅವನ ಮೋರೆಯ ಮೇಲೆ ಎದ್ದು ಕಾಣುತ್ತಿತ್ತು. ತಾಯಿಯನ್ನು ಮದುವೆ ಮಾಡಿಕೊಡುವುದಾಗಿ ಅವಳಿಗೆ ಅರಿವಿಲ್ಲದೆಯೇ ಮಾತು ನೀಡಿದ್ದ. ಈ ವಿಷಯವನ್ನು ಅತ್ಯಂತ ನಾಜೂಕಿನಿಂದ ತಾಯಿಯ ಗಮನಕ್ಕೆ ತರಬೇಕೆನ್ನುವಷ್ಟರಲ್ಲಿ ಅಖಿಲ ಹೊರಟೊರಟಾಗಿ ತಾಯಿಯೇ ಈ ಮದುವೆಯನ್ನು ತಿರಸ್ಕರಿಸುವ ಮಟ್ಟಕ್ಕೆ ತಂದಿಟ್ಟು ಬಿಟ್ಟಿದ್ದಾಳೆ. ಹೆಂಡತಿಯ ಒತ್ತಡಕ್ಕೆ ಮಣಿದು ತನ್ನನ್ನು ದೂರ ಮಾಡಲು ಮಗ ಮದುವೆಯಂತಹ ಪ್ರಯತ್ನಕ್ಕೆ ಕೈ ಹಾಕಿದ ಎಂದು ಅವಳು ತಿಳಿದುಕೊಂಡರೆ, ದುಃಖಪಟ್ಟರೆ, ನನ್ನ ಮುಖಕ್ಕೆ ಉಗಿದು ತುಮಕೂರಿಗೆ ಹೋಗಿಬಿಟ್ಟರೆ, ಶಾಶ್ವತವಾಗಿ ಅಮ್ಮ ನನ್ನನ್ನು ತೊರೆದಂತೆಯೇ ಸರಿ. ಅವನಿಗೆ ಅಳು ಕೂಡ ಬರಲಿಲ್ಲ. ಅಶ್ರು ಮೂಡುವುದು ಬರೀ ಕಣ್ಣುಗಳಿಂದ ಮಾತ್ರವಲ್ಲವೇ, ಅವನಂತೂ ದೇಹದ ಕಣ ಕಣಗಳಿಂದಲೂ ಒಸರುತ್ತಿದ್ದ. ಮುಖ ಕೆಂಪೇರಿ ಬಿಟ್ಟಿತ್ತು. ಅವನ ಹಣೆಯ ಮೇಲೆ ಮೂಡಿದ ಬೆವರು ಧಾರಾಕಾರವಾಗಿ ಹರಿದು ತೊಟ್ಟಿಕ್ಕತೊಡಗಿತು. ಅವನ ಸಮಸ್ತ ಚೈತನ್ಯವು ಒಗ್ಗೂಡಿ ಅತ್ಯಂತ ಆರ್ತತೆಯಿಂದ ಮೊರೆ ಇಡತೊಡಗಿತು. ಅಮ್ಮ, ಅಮ್ಮ, ನನ್ನನ್ನು ಅರ್ಥ ಮಾಡ್ಕೊಳಮ್ಮ. ಇವಳು ಕಾಟಕ್ಕೆ ನಾನು ನಿನ್ನ ದೂರ ಮಾಡ್ತೀನಮ್ಮ. ಅವಳ ಮೇಲೆ ಸೇಡಿಗೂ ಮಾಡ್ತಾ ಇಲ್ಲ. ಬದಲಿಗೆ ನೀನು ಸುಖವಾಗಿರ್ಲಿ ಅಂತ, ಈ ನರಕದಿಂದ ನಿನಗೆ ಬಿಡುಗಡೆಯಾಗಲಿ ಅಂತ, ನಿನಗೆ ನೆಮ್ಮದಿ ಸಿಗ್ಲಿ ಅಂತ ಮಾಡ್ತಾ ಇದ್ದೀನಮ್ಮ. ಅವನು ಇಡಿಯಾಗಿ ಅವರೊಡನೆ ಸಂಪರ್ಕಿಸಲು ಪ್ರಯತ್ನ ಪಡುತ್ತಿದ್ದ. ಆದರೆ ಅವರಿಬ್ಬರು ಶಿಲೆಗಳಾಗಿ ಬಿಟ್ಟಿದ್ದರು. ಈ ಲೋಕದ ಪರಿವೆಯೇ ಅವರಿಗಿರಲಿಲ್ಲ. ಅವನು ಇಂಚಿಂಚು ಭೂಮಿಗಿಳಿಯುತ್ತಿದ್ದ. ಆಗಲೇ ವಿಚಿತ್ರವಾದ, ಅತ್ಯಂತ ಪ್ರಶಾಂತವಾದ, ಅವನಿಗೆ ಹತ್ತಿರವಾದ ಆಪ್ತ ಧ್ವನಿಯೊಂದು ಮೂಡಿ ಬಂದದ್ದು. ನೀವೆಲ್ಲ ಏನ್ ಹಗರಣ ಮಾಡ್ತಾ ಇದ್ದೀರಿ? ನನಗೆ ಅರ್ಥವಾಗ್ತಿಲ್ಲ. ಯಾರದು? ಯಾವ ದೇವಕನ್ಯೆಯ ಭರವಸೆಯ ಆಶಾಕಿರಣ ಸೂಸುವ ನುಡಿಗಳಿವು? ಹೌದು, ಮದುವೆ ಆಗ್ತಾ ಇದ್ದೀನಿ. ತಪ್ಪಲ್ವಲ್ಲ? ಯಾರ ಮನೇನೂ ಹಾಳು ಮಾಡ್ತಿಲ್ವಲ್ಲ? ನೀವೆಲ್ಲ ಸಂತೋಷ ಪಡ್ಬೇಕು. ಮಗನೇ ನಿಂತು ಈ ಕಾರ್ಯ ನಡೆಸ್ತಾ ಇದ್ದಾನೆ. ಅಭಿಮಾನದಿಂದ, ಪ್ರೀತಿಯಿಂದ ನಡೆಸ್ತಾ ಇದ್ದಾನೆ. ನಾನು ಕಣ್ಣೇನೋ ಎಂಬುವಂತೆ ಸಕಲ ಸಿದ್ಧತೆಯೊಂದಿಗೆ ನೆರವೇರಿಸುತ್ತಾನೆ. ಅದು ನನ್ನ ಪುಣ್ಯ. ಈ ವಿಚಾರದ ಬಗ್ಗೆ ನೀವು ಯಾರು ಮಾತಾಡೋ ಅಗತ್ಯ ಇಲ್ಲ. ನಾವ್ಯಾರು ಉತ್ತರಿಸಬೇಕಾದದ್ದು ಇಲ್ಲ. ಉಳಿದಂತೆ ನೀವೆಲ್ಲ ಮತ್ತು ಜಮಾತಿನವರು ನಮಗೆ ಬೇಕಾಗಿರೋರೆ. ಅದನ್ನು ನಾನು ಯಾವತ್ತೂ ನಿರಾಕರಿಸಲ್ಲ. ಅದಕ್ಕೆ ದಯವಿಟ್ಟು ನಾಳೆ ಬೆಳಗ್ಗೆ ನೀವೆಲ್ಲ ನನ್ನ ನಿಕ್ಕಾಗೆ ಬಂದ್ರೆ ಸಾಕು.
ಅಖಿಲ, ನಿನಗೂ ಕೂಡ ನಿನ್ನ ಮಕ್ಕಳು ನಿಂತು ಮದುವೆ ಮಾಡುವ ಅದೃಷ್ಟ ನಿಂದಾಗ್ಲಿ ಕಣೆ. ಬೇಡಿ, ಬೇಡ, ನನಗಂಥ ಶಾಪ ಮಾತ್ರ ಕೊಡ್ಬೇಡಿ. ಇಡೀ ಮನೆಯ ಮೌನವನ್ನು ಭೇದಿಸುತ್ತಿದ್ದ ಅವಳ ಬಿಕ್ಕುವಿಕೆಯನ್ನು ತಡೆಯುವವರು ಯಾರೂ ಇರಲಿಲ್ಲ. ಏಕೆಂದರೆ ಯೂಸುಫ್ ಆಗಲೇ ಬೀದಿಗಿಳಿದಿದ್ದ ಮುಂದಿನ ಸಿದ್ಧತೆ ನಡೆಸಲು.